ಎಲ್ರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅದರಲ್ಲಿ ಆಸಿಡ್ಸ್ ಅಂಡ್ ಬೇಸಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತಿನ ತರಗತಿಯಲ್ಲಿ ಅದರ ಕಂಟಿನ್ಯೂಡ್ ಪಾರ್ಟ್ ಅನ್ನ ನೋಡ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ ನಾವೇನೇನ್ ಕಲ್ತಿದ್ವಿ ಅಂತ ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳೋಣ. ಆಸಿಡ್ಸ್ ಬಗ್ಗೆ ನೋಡಿದ್ವಿ ಅಲ್ವಾ? ಆಸಿಡ್ಸ್ ಅಂಡ್ ಬೇಸಸ್ ಬಗ್ಗೆ ನೋಡಿದ್ವಿ. ಜನರಲ್ ಆಗಿ ಆಸಿಡ್ಸ್ ಅಂತ ಅಂದಾಗ ನಾವೇನ್ ನೋಡಿದ್ವಿ? ಯಾವುದು ಸೌರ್ ಟೇಸ್ಟ್ ಇರುತ್ತೋ, ದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ವಿಚ್ ಹ್ಯಾವ್ ಅ ಸೌರ್ ಟೇಸ್ಟ್, ಹುಳಿ ಇರುತ್ತೋ ಅವನ್ನೆಲ್ಲವೂ ಕೂಡ ನಾವು ಆಸಿಡ್ಸ್ ಅಂತ ಹೇಳ್ತಿದ್ವಿ. ಅದೇ ರೀತಿ ಬೇಸಸ್ ಅಂತ ಬಂದಾಗ ವಿಚ್ ಹ್ಯಾವ್ ಬಿಟರ್ ಇನ್ ಟೇಸ್ಟ್ ಅಲ್ವಾ? ಯಾವುದು ಬಿಟರ್, ಕಹಿ ರುಚಿಯನ್ನು ಹೊಂದಿರುತ್ತೋ ಅವನ್ನ ಆಸಿಡ್ಸ್ ಅಂತ ನೋಡಿದ್ವಿ. ಬಟ್ ಒಂದು ಟೆಕ್ನಿಕಲ್ ಟರ್ಮ್ ಅಂತ ನೋಡಿದಾಗ ನಾವು ಅಲ್ಲಿ ನೋಡಿದ್ವಿ ಆಂಟೋನಿ ಲಾವೋಯಿಸರ್ ಮತ್ತೆ ಹಂಫ್ರಿ ಡೇವಿ. ಅವ್ರು ಕೊಟ್ಟಿದ್ದ ಪ್ರಕಾರ ಒಂದು ಟೆಕ್ನಿಕಲ್ ಟರ್ಮ್ ಪ್ರಕಾರ ನೋಡೋದಾದ್ರೆ ಅಯಾನ್ಸ್ ಬಗ್ಗೆ ಹೇಳಿದ್ವಿ. ಹೈಡ್ರೋಜನ್ H plus ions, acids dissolve in a water and which gives H plus ions. ಯಾವ ಕಾಂಪೌಂಡ್ಸ್ H plus ions ನ ಕೊಡುತ್ತೋ ಅವನ್ನ ಆಸಿಡ್ಸ್ ಅಂತ ಹೇಳಿ ಕರಿತಿದ್ವಿ. ಅದೇ ರೀತಿ ಬೇಸಸ್ ಅಂತ ನೋಡಿದಾಗ ಅಲ್ಲಿ OH ಮೈನಸ್ ಅಯಾನ್ಸ್, ಇದನ್ನ ಹೈಡ್ರಾಕ್ಸಿಲ್ ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಯಾವ ಕಾಂಪೌಂಡ್ಸ್ ಹೈಡ್ರಾಕ್ಸಿಲ್ ಅಯಾನ್ಸ್ ನ ರಿಲೀಸ್ ಮಾಡುತ್ತೋ ಅವನ್ನ ಬೇಸಸ್ ಅಂತ ಹೇಳಿ ನೋಡಿದ್ವಿ ಅಲ್ವಾ? ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಗಳು ಕೂಡ ನೋಡಿದ್ವಿ. HCl ನೆನಪಿರ್ಬೋದು, ಆಸಿಡ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್. ಅದೇ ರೀತಿ ಬೇಸಸ್ ಅಂತ ತಗೊಂಡಾಗ ನಾವು ಸೋಡಿಯಂ ಹೈಡ್ರಾಕ್ಸೈಡ್ NaOH. ಇದ್ರ ಬಗ್ಗೆ ನೋಡಿದ್ವಿ ಅಲ್ವಾ? ಹಾಗೆ ಆಸಿಡ್ಸ್ ಮತ್ತೆ ಬೇಸಸ್ ಒಂದಷ್ಟು ಪ್ರಾಪರ್ಟೀಸ್ ಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವಾಗ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅದನ್ನ ನೋಡೋಣ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಬರುತ್ತೆ. ಅಂದ್ರೆ ವೆನ್ ಅನ್ ಆಸಿಡ್ ಅಥವಾ ಅಸಿಡಿಕ್ ಸೊಲ್ಯೂಷನ್ ಇಸ್ ಮಿಕ್ಸ್ಡ್ ವಿತ್ ಅ ಬೇಸಿಕ್ ಸೊಲ್ಯೂಷನ್, ದೇ ರಿಯಾಕ್ಟ್ ಅಂಡ್ ನ್ಯೂಟ್ರಲೈಸ್ ಈಚ್ ಅದರ್ ಪ್ರೊಡ್ಯೂಸಿಂಗ್ ಅ ಸಾಲ್ಟ್. ಅಂದ್ರೆ ವೆನ್ ಅನ್ ಆಸಿಡ್ react with a base or a base react with an acid, it forms salt. ಅದು ಸಾಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ವಾಟರ್ ಕೂಡ ಬರುತ್ತೆ. ಇದು ನಾನು ಕ್ವಶನ್ ಕೇಳಿದ್ದೆ, ಯಾಕೆ ಎಲ್ಲ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಜೊತೆ ವಾಟರೇ ಬರುತ್ತೆ ಅಂತ. ಅದನ್ನ ಐ ಥಿಂಕ್ ಕೆಲವರು ಕಳ್ಸಿದೀರಾ ಆನ್ಸರ್ನ. ವೆರಿ ಗುಡ್. ಇನ್ಯಾರು ಚಾಟ್ ಬಾಕ್ಸ್ ಅಲ್ಲಿ ಕಳಿಸ್ಬೋದು ನಂತರ. ನಾನು ಇದಕ್ಕೆ ಆನ್ಸರ್ನ ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ ಏನಕ್ಕೆ ಅಂತ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಆಸಿಡ್ which has a acidic property and a base which has a basic property, when both react they form a salt. ಒಂದು ಸಾಲ್ಟ್ ಅನ್ನೋ ಕಾಂಪೌಂಡ್ ಅನ್ನ ಕೊಡುತ್ತೆ along with ವಾಟರ್ ಕೂಡ ರಿಲೀಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ HCl ಅಂತ ತಗೊಳ್ಳೋಣ, ಹೈಡ್ರೋಕ್ಲೋರಿಕ್ ಆಸಿಡ್ಗೆ. ಬೇಸ್ಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ NaOH. that reacts and gives a salt. ಯಾವ್ದು ಬರುತ್ತೆ? ಸೋಡಿಯಂ ಕ್ಲೋರೈಡ್. ನಾವು ತಿನ್ನುವಂತ ಉಪ್ಪು, ಕಾಮನ್ ಸಾಲ್ಟ್ ಇದೆಯಲ್ಲ ಅದು. ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್, ರೈಟ್? ಯಾವುದೇ ಒಂದು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗೂ ಕೂಡ ಯಾವ್ದಾದ್ರು ಒಂದು ಸಾಲ್ಟ್ ಬಂದೇ ಬರುತ್ತೆ. ಇಫ್ ಅನ್ ಆಸಿಡ್ ಟೇಕನ್ H2SO4, ಸಲ್ಫ್ಯೂರಿಕ್ ಆಸಿಡ್ ನ ತಗೊಂಡಾಗ ಅಲ್ಲೂ ಕೂಡ ನೀವು ಬೇಕಾದ್ರೆ ಒಂದು ಬೇಸ್ ನ ತಗೊಳ್ಳಿ, ಯಾವ್ದು ಸೋಡಿಯಂ ಹೈಡ್ರಾಕ್ಸೈಡ್ ನ ತಗೊಳ್ಳಿ, ಅವಾಗ ಏನ್ ಬರುತ್ತೆ ನಮ್ಗೆ? ಆವಾಗ್ಲೂ ಕೂಡ ಒಂದು ಸಾಲ್ಟ್ ಬರುವಂತದ್ದು. ಓಕೆನಾ? ದಿಸ್ ಈಸ್ ಕಾಲ್ಡ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಂತಂದ್ರೆ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಈಸ್ ಆಲ್ವೇಸ್ ಎವಾಲ್ವ್. ಈ ರಿಯಾಕ್ಷನ್ ನಡೆಯುವಾಗ ಹೀಟ್, ಅಲ್ಲಿ ಒಂದಷ್ಟು ಉಷ್ಣ ಬಿಡುಗಡೆ ಆಗುತ್ತೆ, ಜೊತೆಗೆ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್, ಅಂದ್ರೆ ಹೊಸ ಉತ್ಪನ್ನ, ಹೊಸದೊಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಯಾವ್ದು ಹೊಸ ಪ್ರಾಡಕ್ಟ್ ಇಲ್ಲಿ? ಸಾಲ್ಟ್ ಮತ್ತೆ ವಾಟರ್ ಅಲ್ವಾ? ದೀಸ್ ಆರ್ ದ ಕಾಮನ್ ಅಬ್ಸರ್ವೇಷನ್ಸ್ ಇನ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಒಂದು ಹೀಟ್ ಬಿಡುಗಡೆ ಆಗುತ್ತೆ, ಮತ್ತೆ ಹೊಸ ಸಬ್ಸ್ಟೆನ್ಸಸ್, ಸಾಲ್ಟ್ ಅಂಡ್ ವಾಟರ್ ಅದು ಫಾರ್ಮ್ಡ್ ಆಗುತ್ತೆ. ಓಕೆನಾ? ದಿಸ್ ಇಸ್ ಅಬೌಟ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದು ಜಸ್ಟ್ ಹೇಳಕ್ಕೆ ಹಿಂಗೆ ಹೇಳ್ಬಿಟ್ಟು ಆಸಿಡ್ ಬೇಸ್ ರಿಯಾಕ್ಟ್ ಆಗಿ ನಮ್ಗೆ ಸಾಲ್ಟ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ ಅಂತ. ಬಟ್ ಇದನ್ನ ನಾವು ಡೈಲಿ ಲೈಫಲ್ಲಿ ಎಲ್ಲಾರು ನೋಡ್ತೀವಾ? ಅದನ್ನ ಮುಂದೆ ನೋಡೋಣ. ಇದು ಕೂಡ ಯಾವ ರೀತಿ ಅಂತ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಒಂದು ಆಸಿಡ್ ಅದು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಇದು ಸಾಲ್ಟ್ ಫಾರ್ಮ್ ಆಗುವಂಥದ್ದು. ಇದೊಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಪಿಕ್ಚರ್ ಅಲ್ಲಿ ಒಂದು ರೆಪ್ರೆಸೆಂಟೇಷನ್
ತೋರಿಸಿರುವಂಥದ್ದು. ಸೊ ಇದನ್ನ ಆಸಿಡ್ ಬೇಸ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ, ರೈಟ್? ಸೊ ಇನ್ನು ನಮ್ಮ ಡೈಲಿ ಲೈಫಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸೊ ಈ ಎರಡು ಚಿತ್ರ ನೋಡ್ತಾ ಇದ್ದೀರಾ ನೀವು ಅಲ್ಲ? ಸೊ ಇದರಲ್ಲಿ ಈ ಮೊದಲನೇ ಚಿತ್ರ ಏನು? ಬೀಸ್, ಹನಿ ಬೀಸ್, ಜೇನ್ನೊಣ, ಗೊತ್ತಲ್ವಾ? ಮತ್ತೆ ಕೆಳಗಡೆ ಇದು ಇರುವೆ, ಇರುವೆ ಕಚ್ಚುತ್ತಲ್ಲ ಕೆಂಪು, ಆಂಟ್ಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಒಂದು ಬೀಸ್, ಇದು ಏನಿದು? ಆಂಟ್ಸ್, ಇರುವೆ, ಇರುವೆ ಮತ್ತು ಜೇನ್ನೊಣ. ಸೊ ವೆನ್ ಬೀಸ್ ಆರ್ ರೆಡ್ ಆಂಟ್ಸ್ ನಮ್ಗೆ ಬೈಟ್ ಮಾಡಿದಾಗ, ಸೊ ಅವೇನಾಗುತ್ತೆ, ನಮ್ಗೆ ಅದು ಕಚ್ಚಿದಾಗ ನಮ್ಗೆ ತುಂಬಾ ಪೇನ್ ಆಗುತ್ತಲ್ವಾ? ಸೊ ತುಂಬಾ ಉರಿ ಬರುತ್ತೆ, ಓಕೆನಾ? ಸೊ ಅಲ್ಲಿ ತುಂಬಾ ಪೇನ್ಫುಲ್ ಆಗುವಂಥದ್ದು. ಯಾಕೆ? ಬಿಕಾಸ್ ದ ಇಂಜೆಕ್ಟೆಡ್ ಆಸಿಡ್, ಯಾವಾಗ ಒಂದು ಹನಿ ಬಿ ಅಥವಾ ಆಂಟ್ ಇರುವೆ ನಮ್ಗೆ ಕಚ್ಚಿದಾಗ ಅದೊಂದು ಏನು ಆಸಿಡ್ನ ಇಂಜೆಕ್ಟ್ ಮಾಡುತ್ತೆ. ಸೊ ಯಾವುದು ಅದು ಆಸಿಡ್ ಅಂತಂದ್ರೆ ಫಾರ್ಮಿಕ್ ಆಸಿಡ್. ಯಾವ ಆಸಿಡ್ ಅಂದ್ರೆ ಫಾರ್ಮಿಕ್ ಆಸಿಡ್. ಸೊ ಅದು ಇಂಜೆಕ್ಟ್ ಮಾಡೋದ್ರಿಂದ, ಆಸಿಡ್ ಇಂಜೆಕ್ಟ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಆಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ದಟ್ ಕಾಸಸ್ ಅ ಪೇನ್ ಅಂಡ್ ಇರಿಟೇಷನ್. ಆ ಪೇನ್ ಕಾಸ್ ಆಗುವಂಥದ್ದು ಏನಕ್ಕೆ ಅಂದ್ರೆ ಬಿಕಾಸ್ ಇಟ್ ರಿಲೀಸಸ್ ಅ ಫಾರ್ಮಿಕ್ ಆಸಿಡ್. ಸೊ ಇದರಿಂದ, ಸೊ ಇದನ್ನ ನ್ಯೂಟ್ರಲೈಸ್ ಮಾಡಬೇಕು. ಸೊ ಆಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಒಂದು ಬೇಸ್ ಬೇಕಲ್ವಾ? ಸೊ ಇಟ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ಅ ರಬ್ಬಿಂಗ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾನ ತಗೊಂಡು ಅದ್ರ ಮೇಲೆ ರಬ್ ಮಾಡಿದಾಗ, ಬೇಕಿಂಗ್ ಸೋಡಾ ಅಂತಂದ್ರೆ ಏನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಅಥವಾ ಅದನ್ನ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕೂಡ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. NaHCO3 ಫಾರ್ಮುಲಾ ಇದು, ಓಕೆನಾ? ಸೊ ಅದನ್ನ ರಬ್ ಮಾಡಿದ್ರೆ ಸೊ ಅದೇನಾಗುತ್ತೆ, ನಿಮ್ಗೆ ಉರಿ ಸ್ವಲ್ಪ ಪೇನ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ಅ ಬೇಸ್. ಸೋಡಿಯಂ ಬೈಕಾರ್ಬೋನೇಟ್ ಏನಿದು? ಇಟ್ ಈಸ್ ಅ ಬೇಸ್. ಸೊ ಆಸಿಡ್ ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ನಮ್ಗೊಂದು ಬೇಸ್ ಹಾಕಬೇಕು. ಸೊ ಅವಾಗ ಇಟ್ ವಿಲ್ ಬಿ ನ್ಯೂಟ್ರಲೈಸ್. ಸೊ ದಿಸ್ ಈಸ್ ಒನ್ ಲೈವ್ ಎಕ್ಸಾಂಪಲ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ಅವರ್ ಡೈಲಿ ಲೈಫ್, ಓಕೆನಾ? ಸೊ ಇದಲ್ದೇನೆ ಇನ್ನು ಸುಮಾರಿದೆ. ವ್ಯಾಸ್ ಬೈಟ್, ಕಣ್ಜ ಕೇಳಿರ್ತೀರ ಅಲ್ವಾ? ಸೊ ಅದಕ್ಕೂ ಅಷ್ಟೇ. ಸೊ ಅದು ಕೂಡ ನಮ್ಗೆ ಕಚ್ಚಿದಾಗ ವೆನ್ ವಿ ಆರ್ ಬಿಟನ್ ಬೈ ವಾಸ್, ಸೊ ವಿ ಫೆಲ್ ದ ಬರ್ನಿಂಗ್ ಸೆನ್ಸೇಷನ್, ತುಂಬಾ ಉರಿ. ಸೊ ಆ ರೀತಿ ಪೇನ್ ಆಗುತ್ತೆ, ರೈಟ್? ಏನಕ್ಕೆ ಅಂತಂದ್ರೆ ಆ ವಾಸ್ಪ್ ಸ್ಟಿಂಜ್ ಅಲ್ಲಿ, ಈ ಸ್ಟಿಂಜಸ್ ಇದೆಯಲ್ಲ, ಈ ವಾಸ್ಪ್ ಸ್ಟಿಂಜಸ್ ಅಲ್ಲಿ ಒಂದು ಆಲ್ಕಲೈನ್ ಇರುತ್ತೆ ಅಥವಾ ಆಲ್ಕಲಿ ಇರುತ್ತೆ. ಆಲ್ಕಲಿ ಅಂತಂದ್ರೆ ಏನು? ನಾವಾಗ್ಲೇ ಕಲ್ತಿದ್ವಿ, ಬೇಸ್. ಆಲ್ಕಲಿ ಅನ್ನೋದು ಒಂದು ಬೇಸ್ ಅಲ್ವಾ, ವಿಚ್ ಡಿಸಾಲ್ವ್ಸ್ ಇನ್ ವಾಟರ್. ವಾಟರ್ ಅಲ್ಲಿ ಡಿಸಾಲ್ವ್ ಆಗೋದನ್ನ ನಾವು ಆಲ್ಕಲಿ ಅಂತ ಹೇಳಿ, ಡಿಸಾಲ್ವ್ ಆಗೋ ಬೇಸಸ್ಗಳನ್ನ ಆಲ್ಕಲಿ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಆ ಆಲ್ಕಲಿನ ಹೊಂದಿರುತ್ತೆ ಆ ಸ್ಟಿಂಜಸ್. ಸೊ ವಿಚ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ರಬ್ಬಿಂಗ್ ವಿನೆಗರ್. ಅಂತಂದ್ರೆ ಏನು? ಆ ಆಲ್ಕಲಿ ಕಚ್ಚಿದಾಗ ಸೊ ನಮ್ಗೆ ಬೇಸ್ ಕ್ವಾಂಟಿಟಿ ಜಾಸ್ತಿ ಆಯ್ತು. ಸೊ ಅವಾಗ ಅದಕ್ಕೆ ನಮ್ಗೆ ಆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಅದನ್ನ ನ್ಯೂಟ್ರಲೈಸ್ ಮಾಡ್ಬೇಕು ಅಂತ ಅಂದಾಗ ನಾವು ಬಳಸುವಂಥದ್ದು ಯಾವುದು ಅಂದ್ರೆ ವಿನೆಗರ್. ಯಾಕೆ ವಿನೆಗರ್ ಬಳಸ್ತೀವಿ ಅಂತಂದ್ರೆ ವಿನೆಗರ್ ಇಸ್ ಅನ್ ಆಸಿಡ್. ಸೊ ವಿನೆಗರ್ ಏನು? ಒಂದು ಆಸಿಡ್. ಸೊ ಅದನ್ನ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕೂಡ ಕರಿತೀವಿ. ವಿನೆಗರ್ ಏನದು? ಅದ್ರ ಇನ್ನೊಂದು ನೇಮ್ ಅಸಿಟಿಕ್ ಆಸಿಡ್. ಸೊ ಇಲ್ಲಿ ಬೇಸ್ ಬೇಸ್ ಅಂದ್ರೆ ಏನು? ಆಲ್ಕಲಿ. ಸೊ ಅದ್ರ ಕ್ವಾಂಟಿಟಿ ಜಾಸ್ತಿ ಆಯ್ತು. ಸೊ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತಂದ್ರೆ ವಿ ಯೂಸ್ ಅ ಆಸಿಡ್, ರೈಟ್? ಸೊ ದಿಸ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್ ದಟ್ ಕ್ಯಾನ್ ಬಿ ಸೀನ್ ಇನ್ ಅವರ್ ಡೈಲಿ ಲೈಫ್. ಅದೇ ರೀತಿ ಟೂತ್ ಡಿಕೆ. ಸೊ ಸಾಮಾನ್ಯ ಹುಳುಕಲಾಗಿರುತ್ತೆ ಅಲ್ವಾ? ಸೊ ಅದ್ರ ಚಾಕ್ಲೇಟ್ ತಿನ್ನೋದ್ರಿಂದ ಆಗುತ್ತೆ ಅಂತೆಲ್ಲ ಹೇಳಿರ್ತೀವಿ, ರೈಟ್? ಚಿಕ್ಕ ಮಕ್ಳಿಗೆಲ್ಲ ನಾವು ಬಹಳಷ್ಟು ನೋಡಿರ್ತೀವಿ. ಸೊ ಇದು ಕೂಡ ಒಂದು ನ್ಯೂಟ್ರಲೈಸೇಷನ್ಗೆ ಒಂದು ಎಕ್ಸಾಂಪಲ್. ಹೇಗೆ? ಸೊ ನೀವೆಲ್ಲ ನಮ್ಮ ಕೋಲ್ಗೇಟ್ ಅಲ್ಲಿ ಉಪ್ಪಿದೆ, ನಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆ, ಈ ಅಡ್ವರ್ಟೈಸ್ ಎಲ್ಲ ಕೇಳಿರ್ತೀರಾ. ಸೊ ಯಾಕೆ ಉಪ್ಪಿರ್ಬೇಕು? ಸೊ ಇದೇವತ್ತಾದ್ರೂ ಥಿಂಕ್ ಮಾಡಿದೀವಾ? ನೋ, ರೈಟ್? ವೈ? ಬಿಕಾಸ್ tooth decay is caused by an acid produced due to the fermentation of food particles in our mouth. ಸೊ ನಮ್ಮ ಮೌತ್ ಅಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ, ಗೊತ್ತು. ಸೊ ನಾವು ಯಾವಾಗ ಆಹಾರನ ತಗೋತೀವೋ, ಸೊ ವೆನ್ ವಿ ಚ್ಯೂ ದ ಫುಡ್, ಸಮ್ ಫುಡ್ ಪಾರ್ಟಿಕಲ್ಸ್ ಆರ್ ಹಾಗೆ ಉಳ್ಕೊಳ್ಳುತ್ತೆ ನಮ್ಮ ಮೌತ್ ಅಲ್ಲಿ. ಸೊ ಆ ಟೀತ್ ಅಲ್ಲಿ ಉಳ್ಕೊಂಡಂತಹ ಫುಡ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಸೊ ದಟ್ ಡಿಕಂಪೋಸಸ್ ಬೈ ದ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇನ್ ಅವರ್ ಮೌತ್. ನಮ್ಮ ಮೌತ್ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತವೆ? ಅದನ್ನ ಡಿಕಂಪೋಸ್ ಮಾಡ್ತಾ ಹೋಗ್ತವೆ.
ಸೊ ಅದರ ಎಫೆಕ್ಟ್ ಇಂದ ಒಂದು ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಡ್ಯೂ ಟು ದ ಫರ್ಮೆಂಟೇಷನ್ ಆಫ್ ದಟ್ ಫುಡ್ ಪಾರ್ಟಿಕಲ್ಸ್ an acid is produced by the bacteria. So this acid is causes the tooth decay. ಸೊ ಅದು ಟೂತ್ ಡಿಕೆನ ಕಾಸ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವೇನ್ ಬಳಸ್ತೀವಿ, ಟೂತ್ ಪೇಸ್ಟ್ಗಳನ್ನ ಬಳಸುವಂಥದ್ದು. ಬಿಕಾಸ್ ಟೂತ್ ಪೇಸ್ಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ವಿಚ್ ಕಂಟೈನ್ಸ್ ಆಲ್ಕಲೀಸ್. ಆಲ್ಕಲೀಸ್ ಅಂತಂದ್ರೆ ಏನು, ಬೇಸ್, ರೈಟ್. ಸೊ ಅದಕ್ಕೆ ಅದರಲ್ಲಿ ಸ್ವಲ್ಪ ಸಾಲ್ಟ್ ಕ್ವಾಂಟಿಟಿ ಕೂಡ ಇರುತ್ತೆ, ರೈಟ್. ಬಿಕಾಸ್ ಅಲ್ಲಿ ಆಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಏನು ಬೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನಂತ ಹೇಳುವಂಥದ್ದು, ದಿನಕ್ಕೆ 2 times ಬ್ರಷ್ ಮಾಡಿ ಅಂತ ಹೇಳೋದು ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್, ಬಿಕಾಸ್ ದಟ್ ಬ್ಯಾಕ್ಟೀರಿಯಾ ಮೇ ಕಾಸಸ್ fermentation and causes a tooth decay, right. So this is also an example neutralization reaction. So ಇದು ಯಾವತ್ತಾದ್ರೂ ಗೊತ್ತಿತ್ತಾ, ಸೊ ನಮ್ಮಲ್ಲೂ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ನಡೆಯುತ್ತೆ ಅಂತ ಅನ್ನೋದು, ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಅಸಿಡಿಟಿ. ಇದು ಕಾಮನ್ ಆಗಿ ಆಗಿರುತ್ತೆ ಬಹಳಷ್ಟು ಜನ, ತುಂಬಾ ಜನ ಏನು ತುಂಬಾ ಈ ಹಸುವಿಂದ ಅಂದ್ರೆ ಬೆಳಗ್ಗೆ ತಿಂಡಿ ಮಾಡದೇ ಇದ್ದಾಗ ಅಥವಾ ಊಟ ಬಿಟ್ಟಾಗ ಅಸಿಡಿಟಿ ಜಾಸ್ತಿ ಆಗೋದು ನಾವು ನೋಡಿರ್ತೀವಿ. ಸೊ ಅವಾಗ ಏನಾಗುತ್ತೆ, ಸಿಂಪ್ಟಮ್ಸ್ ಏನಿರುತ್ತೆ, ತುಂಬಾ ಎದೆ ಉರಿತಾ ಇರುತ್ತಲ್ವಾ. ಸೊ ಎದೆ ಉರಿ ಬರುವಂತಾಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್. ಸೊ ಇದೆಲ್ಲ ಕಾಸ್ ಆಗುತ್ತೆ. ಅದನ್ನ ಅಸಿಡಿಟಿ ಅಂತ ಹೇಳ್ತಿರ್ತೀವಿ. ಅಸಿಡಿಟಿ ಅಂತಂದ್ರೆ ಏನು, ಆಸಿಡ್ ಜಾಸ್ತಿ ಆಗಿದೆ ಅಂತ. ಸೊ ಎಕ್ಸೆಸ್ ಆಫ್ ಆಸಿಡ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಎಕ್ಸೆಸ್ ಆಫ್ ಆಸಿಡ್, ಯಾವ ಆಸಿಡ್ ನಮ್ಮ ಸ್ಟಮಕ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು, HCl ಅಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಡ್ಯೂ ಟು ದ ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗುತ್ತೆ, ಆಸಿಡ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಇಟ್ ಕಾಸಸ್ ಅಸಿಡಿಟಿ. ಸೊ ನಮ್ಗೆ ಎದೆ ಉರಿ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಈನೋನ ತಗೋತೀವಿ. ಸೊ ಈನೋ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಅದನ್ನ ಈನೋನ ನೀರ್ಗೆ ಹಾಕಿ, ಸೊ ವಿ ಡ್ರಿಂಕ್ ದಟ್ ಟು ನ್ಯೂಟ್ರಲೈಸ್ ದಟ್ ಅಸಿಡಿಟಿನ ನ್ಯೂಟ್ರಲೈಸ್ ಮಾಡೋದಕ್ಕೆ. ಸೊ ಈನೋ ಅನ್ನೋದೇನು, ಸೊ ದಿಸ್ ಇಸ್ ನಥಿಂಗ್ ಬಟ್ ಅ ಸೋಡಿಯಂ ಬೈಕಾರ್ಬೋನೇಟ್. ನಾವೆಲ್ಲ ನೋಡಿದ್ವಲ್ಲ, ಸೇಮ್ NaHCO3 ಅಂದ್ರೇನು, ಇದು ಕೂಡ ಸೋಡಿಯಂ ಬೈಕಾರ್ಬೋನೇಟ್, NaHCO3. ಸೊ ಸೋಡಿಯಂ ಬೈಕಾರ್ಬೋನೇಟ್, ಅಥವಾ ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ ಬೇಸಿಸ್ ಅಲ್ಲಿ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. MgOH ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಅದನ್ನು ಕೂಡ ಸಮ್ಟೈಮ್ಸ್ ತಗೋತಾರೆ, ರೈಟ್. ಬಿಕಾಸ್ ಇವೆಲ್ಲ ಏನು, ಬೇಸ್, ದಿಸ್ ಆರ್ ಆಲ್ ಬೇಸಸ್. ಸೊ ಅಸಿಡಿಟಿ ಜಾಸ್ತಿ ಆದಾಗ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ವಿ ಶುಡ್ ಯೂಸ್ ದ ಬೇಸ್ ಅಲ್ವಾ. ಸೊ ಬೇಸಸ್ ನ ಯೂಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಮ್ಮ ಸ್ಟಮಕ್ ಅಸಿಡಿಟಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅನ್ ಆಲ್ಸೋ ಎಕ್ಸಾಂಪಲ್ ಆಫ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಇದೆಲ್ಲ ಹೊರಗಡೆ ನಡೀತಾ ಇಲ್ಲ, ನಮ್ಮ ಬಾಡಿಯಲ್ಲೇ ಈ ಆಸಿಡ್ ಬೇಸ್ ಮತ್ತೆ ಸಾಲ್ಟ್ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನಿದೆ, ಸೊ ಇವೆಲ್ಲವೂ ನಮ್ಮ ಬಾಡಿಯಲ್ಲೇ ನಡೀತಾ ಇರುವಂತಹದ್ದು, ರೈಟ್. ಸೊ ಇದು ಕೂಡ ಒಂದು ಎಕ್ಸಾಂಪಲ್. ಓಕೆ. ಸೊ ಇದಲ್ದೇನೆ ಇನ್ನು ಬಹಳಷ್ಟು ಎಕ್ಸಾಂಪಲ್ಗಳು ನಾವು ನೋಡ್ಬೋದು. ಸೊ ಇದು ನಮ್ಮ ಬಾಡಿಲಿ ಆಗುವಂತ ತನ್ನೇ ನಾವು ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದು ನಿಮ್ಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ. ಇನ್ನು ಕೆಲವೊಂದ್ಸಲ ಈಗ ಈ ಹೊಲಕ್ಕೆಲ್ಲ ಬೂದಿ ಏರಿಸ್ತಾರೆ ಗೊತ್ತಾ. ಸೊ ಏನಕ್ಕೆ, ಆಶಸ್ ಆಫ್ ವುಡ್. ಸೊ ಅದನ್ನ ಏರಿಸ್ತಾರೆ. ವೈ? ಬಿಕಾಸ್ ಅಲ್ಲಿ ಕೂಡ ಏನಾಗುತ್ತೆ, ಅಸಿಡಿಟಿ, ಆಲ್ಕಲೈನ್ ಸಾಲ್ಟ್ ಇದ್ರೆ ಅಥವಾ ಆ ಸಾಯಿಲ್, ಆಲ್ಕಲೈನ್ ಸಾಯಿಲ್ ಏನಿದೆ ಅಥವಾ ಅಸಿಡಿಕ್ ಸಾಯಿಲ್, ತುಂಬಾ ಅಸಿಡಿಟಿ ಇರುವಂತ ಸಾಯಿಲ್ ಇದ್ರೆ ಅಲ್ಲಿ ಚೆನ್ನಾಗಿ ಪ್ಲಾಂಟ್ಸ್ ಬೆಳೆಯೋದಿಲ್ಲ. ಸೊ ನಮ್ಗೆ ಕರೆಕ್ಟ್ ಆಗಿ ಈಲ್ಡ್ ಸಿಗೋದಿಲ್ಲ, ಸರಿಯಾದ ಈಲ್ಡ್ ಸಿಗೋದಿಲ್ಲ. ಸೊ ಹಾಗಾಗಿ ಮೊದಲು ಆ ಭೂಮಿನ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಅದು ಫಲವತ್ತತೆ ಫಲವತ್ತಾಗಿ ಮಾಡ್ಬೇಕಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಆಶಸ್ ಆಫ್ ವುಡ್ ಅನ್ನ ಬಳಸ್ತಾರೆ. ಸೊ ದಟ್ ಹೆಲ್ಪ್ ಫಾರ್ ದ ನ್ಯೂಟ್ರಲೈಸ್ ದ ಸಾಯಿಲ್. ಆ ಸಾಯಿಲ್ ಇರುವಂತ ಅಸಿಡಿಕ್ ಕ್ವಾಂಟಿಟಿನ ನ್ಯೂಟ್ರಲೈಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿ ಇನ್ಯಾವ್ಯಾವ್ದು ಎಕ್ಸಾಂಪಲ್ ಆಗುತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ಅಂತ ನೀವು ಥಿಂಕ್ ಮಾಡಿ ಬರೀರಿ, ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ದಟ್ ಗಿವ್ಸ್ ಅ ಪ್ರಾಡಕ್ಟ್ ಆಫ್ ಅ ಸಾಲ್ಟ್. ಸೊ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಆ ಒಂದು ಪ್ರೋಸೆಸ್ಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಇದನ್ನ ನೋಡಿದ್ವಿ.
ಇದು ಆಸಿಡ್ ಬೇಸ್ ಸಾಲ್ಟ್ ಆಯ್ತು. ಸೊ ಈಗ ಆಸಿಡ್ ಅಂತ ಬೇಸ್ ಪ್ರಾಪರ್ಟೀಸ್ನ ನೋಡಿದಾಗ ಏನ್ ಹೇಳಿದ್ವಿ, ಆಸಿಡ್ ಅಂತಂದ್ರೆ ತುಂಬಾ ಹುಳಿ ಇರುವಂತದ್ದು, ಸೌರ್ ಟೇಸ್ಟ್ ಹೊಂದಿರುವಂತದ್ದು. ಅದೇ ರೀತಿ ಬೇಸ್ ಅಂತ ತಗೊಂಡಾಗ ವಿಚ್ ವಿಚ್ ಹ್ಯಾಸ್ ಅ ಬಿಟರ್ ಟೇಸ್ಟ್, ಕಹಿ ಇರುವಂತದ್ದು. ಬಟ್ ಎಲ್ಲ ಆಸಿಡ್ನು ಅಥವಾ ಎಲ್ಲ ಬೇಸಸ್ ನಾವು ಟೇಸ್ಟ್ ಮಾಡಿ ಇದೇ ಆಸಿಡ್ ಇದೇ ಬೇಸ್ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೌ ಕ್ಯಾನ್ ವಿ ಐಡೆಂಟಿಫೈ ದಿಸ್ ಇಸ್ ಅನ್ ಆಸಿಡ್ ಆರ್ ದಿಸ್ ಇಸ್ ಅ ಬೇಸ್? ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಪೇಪರ್ ಸ್ಟ್ರಿಪ್ಸ್ ಆಗಿರ್ಬೋದು ಅಥವಾ ಒಂದು ಸೊಲ್ಯೂಷನ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಬಳಸ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇಂಡಿಕೇಟರ್. ಸೊ ಅದನ್ನ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕೂಡ ಕರಿತೀವಿ. ಇಂಡಿಕೇಟರ್ ಅಂತಂದ್ರೆ ಏನು? ವಿಚ್ ಶೋಸ್ ಯಾವುದು ಅಂತ, ಆಸಿಡ್ ಬೇಸ್ ಅಂತ ತೋರಿಸುವಂತ ಒಂದು ಇಂಡಿಕೇಟರ್ ಅಂದಾಗ ಸೂಚಕ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ಸೊ ಈಗ ನೀವು ರೆಡ್ ಸಿಗ್ನಲ್ ತೋರಿಸಿದ ತಕ್ಷಣ ಇಟ್ ಇಂಡಿಕೇಟ್ ದಟ್ ಯು ಸ್ಟಾಪ್ ಅಂತ ಅಲ್ವಾ? ಸೊ ಅದೇ ರೀತಿ ಇಲ್ಲೂ ಕೂಡ ಯಾವುದೋ ಒಂದು ಕಲರ್ ಇಂಡಿಕೇಟ್, ಇದು ಆಸಿಡ್ ಅಥವಾ ಬೇಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ, ನಮಗೆ ತೋರಿಸುತ್ತೆ. ಸೊ ಹಾಗಾಗಿ ಇದನ್ನ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಪ್ರಾಪರ್ಟಿ ಆಫ್ ಇಂಡಿಕೇಟರ್, ಸೊ ಬೇಸ್ಡ್ ಆನ್ ದ ಪ್ರಾಪರ್ಟಿ ಆಫ್ ಅನ್ ಇಂಡಿಕೇಟರ್ ವಿ ಹ್ಯಾವ್ 3 ಕಾಮನ್ ಟೈಪ್ಸ್. ಸೊ ಕಾಮನ್ ಆಗಿ ನಾವು ಬಳಸುವಂಥದ್ದು 3 ಬಳಸ್ತೀವಿ. 3 ಕಾಮನ್ ಟೈಪ್ಸ್ ಆಫ್ indicators we used in our labs, that are litmus, phenolphthalein and methyl orange. ಲಿಟ್ಮಸ್ ಸೊಲ್ಯೂಷನ್ ಎಲ್ರಿಗೂ ಕೇಳಿರ್ತೀರಾ, ಲಿಟ್ಮಸ್ ಪೇಪರ್ಗಳನ್ನು ಕೂಡ ಬಹಳಷ್ಟು ಜನ ನೋಡಿರ್ತೀರಾ. ಸೊ ಅದಲ್ಲದೆ ಇನ್ನೊಂದು ಫಿನಾಫ್ಥಲೀನ್ ಇಂಡಿಕೇಟರ್ ಹೆಚ್ಚಾಗಿ ಲ್ಯಾಬಲ್ಲಿ ಯೂಸ್ ಮಾಡುವಂಥದ್ದು. ಮತ್ತೆ ಇನ್ನೊಂದು ಬರುತ್ತೆ ಮಿಥೈಲ್ ಆರೆಂಜ್ ಅನ್ನುವಂಥದ್ದು. ನೆಕ್ಸ್ಟ್, litmus is a natural indicator, whereas phenolphthalein and methyl orange is a synthetic indicator. So ಈ ಒಂದು ಇಂಡಿಕೇಟರ್ಸ್ ಅಲ್ಲಿ ಕೂಡ 2 ಟೈಪ್ ಬರುತ್ತೆ, ರೈಟ್? ಇಂಡಿಕೇಟರ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ನ್ಯಾಚುರಲ್ ಇಂಡಿಕೇಟರ್ ಅಂತ, ಇನ್ನೊಂದು ಸಿಂಥೆಟಿಕ್ ಇಂಡಿಕೇಟರ್. ನ್ಯಾಚುರಲ್ ಇಂಡಿಕೇಟರ್ ಅಂತಂದ್ರೆ ಏನು? ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ನೇಚರ್ ಅಥವಾ ನೇಚರ್ ಸಬ್ಸ್ಟೆನ್ಸ್ ಏನಿರುತ್ತೆ, ಸೊ ಆ ಪ್ಲಾಂಟ್ಸ್ ಇಂದ ಅನಿಮಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿತ್ತು, ಅದನ್ನ ನೇಚರ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸಿಂಥೆಟಿಕ್ ಅಂತಂದ್ರೆ ವಿ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ ಅಥವಾ ಇಂಡಸ್ಟ್ರೀಸ್ಗಳಲ್ಲಿ ನಾವು ಪ್ರಿಪೇರ್ ಮಾಡುವಂತಹ ಇಂಡಿಕೇಟರ್ಸ್, ಅವನ್ನ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವು ನೋಡಿದ್ವಿ ಕಾಮನ್ ಆಗಿ ಯೂಸ್ ಮಾಡೋದು ಯಾವುದು? ಲಿಟ್ಮಸ್ ಅಲ್ವಾ? ಸೊ ಇಲ್ಲಿ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ? ಈಗ ಲಿಟ್ಮಸ್ ಪೇಪರ್ನ ನಾವು ಬಳಸಿದಾಗ, ಲಿಟ್ಮಸ್ ಪೇಪರ್ ಒಂದೇ ಅಲ್ಲ, ಅಲಾಂಗ್ ವಿತ್ ಲಿಟ್ಮಸ್ ಪೇಪರ್ ವಿ ಯೂಸ್ ಚೈನಾ ರೋಸ್ ಅಂತ ಅಂದ್ರೆ ನಥಿಂಗ್ ಬಟ್ ದಾಸವಾಳ, ಹೈಬಿಸ್ಕಸ್. ಸೊ ಅದನ್ನ ಚೈನಾ ರೋಸ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆನಾ? ಸೊ ಈ ಲಿಟ್ಮಸ್, ಹೈಬಿಸ್ಕಸ್ ಮತ್ತೆ ಇಲ್ಲಿ ಟರ್ಮರಿಕ್ ಇದೆಯಲ್ಲ, ಸೊ ದೀಸ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್. These are natural indicators. ಈ ಫಿನಾಫ್ಥಲೀನ್ ಮತ್ತೆ ಮಿಥೈಲ್ ಆರೆಂಜ್ ಇದೇನಿದು? ಸಿಂಥೆಟಿಕ್. ಓಕೆ? ಸೊ ಇವಾಗ ಯಾವ ಸೊಲ್ಯೂಷನ್ಗೆ ಹಾಕೋರೆ ಯಾವ ಕಲರ್ ತೋರಿಸುತ್ತೆ ಅಂಡ್ ದಟ್ ಕಲರ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ಅದು ಆಸಿಡ್ ನ ಇಂಡಿಕೇಟ್ ಮಾಡುತ್ತಾ ಅಥವಾ ಬೇಸ್ ನ ಇಂಡಿಕೇಟ್ ಮಾಡುತ್ತಾ ಅಂತ ಈ ಚಾರ್ಟ್ ಅನ್ನ ಗಮನಿಸ್ತಾ ಹೋಗಿ. ಸೊ ಇಲ್ಲಿ ಏನಿದೆ? ಇಂಡಿಕೇಟರ್ ಅಂತ ಇದೆ, ಜೊತೆಗೆ ನ್ಯೂಟ್ರಲ್ ಸೊಲ್ಯೂಷನ್, ಕಲರ್ ಇಂದ ನ್ಯೂಟ್ರಲ್ ಸೊಲ್ಯೂಷನ್ ಅಂತಿದೆ, ಜೊತೆಗೆ ಇನ್ನೊಂದು ಕಾಲಮು ಕಲರ್ ಇಂದ ಅಸಿಡಿಕ್ ಅಥವಾ ಆಸಿಡ್ ಸೊಲ್ಯೂಷನ್ ಅಂಡ್ ಕಲರ್ ಇಂದ ಬೇಸಿಕ್ ಸೊಲ್ಯೂಷನ್. ಈ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಅಂದ್ರೆ ಏನು ಅಂದ್ರೆ ಅದು ಆಸಿಡ್ ಅಲ್ಲ, ಬೇಸ್ ಅಲ್ಲ, ಒಂದು ನ್ಯೂಟ್ರಲ್ ಸೊಲ್ಯೂಷನ್ ಅಥವಾ ಅದು ಒರಿಜಿನಲ್ ಯಾವುದು ನಾವು ಆಸಿಡ್ ಸೊಲ್ಯೂಷನ್ಗೆ ಅಥವಾ ಬೇಸಿಕ್ ಸೊಲ್ಯೂಟ್ಗೆ ಅದಕ್ಕಿಂತ ಮುಂಚೆ ಟಿಪ್ ಮಾಡೋದಕ್ಕಿಂತ ಮುಂಚೆ ಅದು ಯಾವ ಕಲರ್ ಇರುತ್ತೆ, ಸೊ ಅದನ್ನ ಇಂಡಿಕೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಲಿಟ್ಮಸ್. ಸೊ ಲಿಟ್ಮಸ್ ತಗೊಂಡಾಗ ಅದು ಪರ್ಪಲ್ ಇರುತ್ತೆ. ಸೊ ಅದನ್ನ ಆಸಿಡ್ ಸೊಲ್ಯೂಷನ್ಗೆ ಅದ್ದಾಗ ಅದೇನಾಗುತ್ತೆ? ಇಟ್ ಟರ್ನ್ಸ್ ಇಂಟು ಅ ರೆಡ್. ಅದು ರೆಡ್ ಕಲರ್ನ ತೋರಿಸುತ್ತೆ. ಇಫ್ ಇಟ್ ಶೋಸ್ ದ ರೆಡ್ ಕಲರ್, ದಟ್ ಮೀನ್ಸ್ ಇಟ್ ಈಸ್ ಅನ್ ಆಸಿಡ್ ಅಂತ. ಇಫ್ ಇಟ್ ಶೋಸ್ ದ ಬ್ಲೂ ಕಲರ್, ಸೊ ಪರ್ಪಲ್ ಇರೋದು ಬ್ಲೂ ಕಲರ್ ಆಗಿ ತೋರಿಸಿದ್ರೆ, ಸೊ ದಟ್ ಇಂಡಿಕೇಟ್ಸ್ ಇಟ್ ಈಸ್ ಅ ಬೇಸ್, ದ ಸೊಲ್ಯೂಷನ್ ಈಸ್ ಅ ಬೇಸ್. ಸೊ ಲಿಟ್ಮಸ್ ಪೇಪರ್ ಯೂಶಲಿ ಬ್ಲೂ ಇರುತ್ತೆ. ಸೊ ಇವಾಗ ಅದು
ಎರಡು ರೀತಿ ಪೇಪರ್ಗಳನ್ನ ಬರುತ್ತೆ, ಒಂದು ಬ್ಲೂನು ಬರುತ್ತೆ, ಇನ್ನೊಂದು ರೆಡ್ ಲಿಟ್ಮಸ್ ಕೂಡ ಬರುತ್ತೆ. ಅದು ಪೇಪರ್ ಸ್ಟ್ರಿಪ್ಸ್ ನ ಮಾಡ್ತಾರೆ. ಬಟ್ ಒರಿಜಿನಲ್ ಅಂತ ತಗೊಂಡಾಗ ಅಲ್ಲಿ ಪರ್ಪಲ್ ಇರೋದೇನಾಗುತ್ತೆ, ರೆಡ್ ಆಸಿಡ್ ಅಲ್ಲಿ ರೆಡ್ ನ ತೋರಿಸುತ್ತೆ, ಹಾಗೆ ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಬ್ಲೂನ ತೋರಿಸುವಂಥದ್ದು. ಆ ಇಮೇಜ್ ಮುಂದೆ ಬರ್ತೀನಿ, ಅವಾಗ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಚೈನಾ ರೋಸ್. ಚೈನಾ ರೋಸ್ ಅಂತಂದ್ರೆ ಏನು, ಹೈಬಿಸ್ಕಸ್. ಸೊ ಹೈಬಿಸ್ಕಸ್ ಅದನ್ನ ಈ ಪೆಟಲ್ಸ್ ಗಳನ್ನ ತಗೊಂಡು ಒಂದು ಬಿಸಿನೀರು, ಒಂದು ಬೀಕರಲ್ಲಿ ವಾಟರ್ ತಗೊಂಡು ವಾರ್ಮ್ ವಾಟರ್ಗೆ, ಸೊ ಅದನ್ನ ಸ್ವಲ್ಪ ಪೆಟಲ್ಸ್ನೆಲ್ಲ ಡಿಪ್ ಮಾಡಿಡಿ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಇಟ್ ಗಿವ್ಸ್ ಅ ಲೈಟ್ ಪಿಂಕ್ ಕಲರ್ ಬರುತ್ತೆ. ಓಕೆನಾ. ಸೊ ಅದು ನ್ಯೂಟ್ರಲ್ ಸೊಲ್ಯೂಷನ್. ಸೊ ಅದಕ್ಕೆ ಯಾವ್ದಾದ್ರು ಒಂದು ಆಸಿಡ್ಗೆ ಅದನ್ನ ಹಾಕಿದಾಗ, ಸೊ ದ್ಯಾಟ್ ಟರ್ನ್ಸ್ ಇಂಟು ಎ ಮೆಜೆಂಟಾ. ಮೆಜೆಂಟಾ ಕಲರ್ ಅಂತಂದ್ರೆ ಏನು, ಸ್ವಲ್ಪ ಲೈಟ್ ಆರೆಂಜ್, ಲೈಟ್ ಸ್ವಲ್ಪ ಪಿಂಕ್, ಆರೆಂಜ್ ಆ ರೀತಿ ಬರುವಂಥದ್ದು, ಅದನ್ನ ಮೆಜೆಂಟಾ ಕಲರ್ ಅಂತ ಹೇಳಿ ಕರಿತೀವಿ. ಅದೇ ಇನ್ ದ ಕೇಸ್ ಬೇಸ್ ಸೊಲ್ಯೂಷನ್, ನಾವು ಅದನ್ನ ಬೇಸ್ ಸೊಲ್ಯೂಷನ್ ಏನಾದ್ರು ಹಾಕಿದ್ರೆ ದಟ್ ಟರ್ನ್ಸ್ ಇಂಟು ಎ ಗ್ರೀನ್ ಕಲರ್. ಸೊ ಅದು ಗ್ರೀನ್ ಆಗಿ ಟರ್ನ್ ಆಗುತ್ತೆ, ರೈಟ್. ಸೊ ಇದು ಯಾವುದು, ಚೈನಾ ರೋಸ್. ಇಟ್ ಇಸ್ ಆಲ್ಸೋ ನ್ಯಾಚುರಲ್ ಇಂಡಿಕೇಟರ್. ಸೊ ನಾವೇನು ಲ್ಯಾಬಲ್ ಪ್ರಿಪೇರ್ ಮಾಡಬೇಕಾಗಿಲ್ಲ, ನೇಚರ್ ಇಂದ ಸಿಗುವಂಥದ್ದು. ಸೊ ಯು ಕ್ಯಾನ್ ಟ್ರೈ ಇಟ್ ಇನ್ ಯುವರ್ ಹೋಮ್. ಸೊ ಮನೆಯಲ್ಲಿ ನೋಡ್ಬೋದು ಇದನ್ನ, ಚೈನಾ ರೋಸ್ದು. ಹೈಬಿಸ್ಕಸ್ ಪೆಟಲ್ಸ್ ತಗೊಳ್ಳಿ, ಸೊ ಒಂದು ಬೀಕರ್ ಹಾಕೊಳ್ಳಿ. ಸೊ ಬೀಕರ್ ಅಲ್ಲಿ ಒಂದ್ ಸ್ವಲ್ಪ ಬಿಸಿನೀರು ತಗೊಂಡು ಅದಕ್ಕೆ ಪೆಟಲ್ಸ್ನೆಲ್ಲ ಹಾಕಿಡಿ. ಹಾಕಿಟ್ಟಾಗ ಅದೇನಾಗುತ್ತೆ, ಪಿಂಕ್, ಲೈಟ್ ಪಿಂಕ್ ಕಲರ್ ಬರುತ್ತೆ. ಅದಕ್ಕೆ ನಿಮ್ಗೆ ಆಸಿಡ್ ಮನೆಯಲ್ಲಿ ಸಿಗುತ್ತೆ. ಯಾವುದು, ಇನ್ ಲೆಮನ್ ತಗೊಳ್ಳಿ. ಸೊ ಲೆಮನ್ ಅಲ್ಲಿ ಏನಿರುತ್ತೆ, ಆಸಿಡ್ ಇರುತ್ತಲ್ವಾ, ಆ ಲೆಮನ್ದು ಜ್ಯೂಸ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಹಾಕಿ. ಸೊ ಅವಾಗ ಇಟ್ ಟರ್ನ್ಸ್ ಇಂಟು ಗ್ರೀನ್ ಕಲರ್ ಬರುತ್ತೆ. ಸೊ ಯು ಕ್ಯಾನ್ ಟೆಸ್ಟ್ ಇಟ್, ರೈಟ್. ಸೊ ಬೇಸ್ಗೆ ಯಾವ್ದು ಹಾಕ್ಬೋದು, ಸೊ ಯಾವ್ದಾದ್ರು ಮಿಲ್ಕ್ ಆಫ್ ಮೆಗ್ನೀಷಿಯಾ ಇರ್ಬೋದು ನಿಮ್ಮ ಮನೆಗಳಲ್ಲಿ, ಅಥವಾ ಸುಣ್ಣದ ನೀರು ಇರ್ಬೋದು, ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾದ್ರು ಇದ್ರೆ, ಸೊ ದಟ್ ಕ್ಯಾನ್ ಯು ಆಲ್ಸೋ ಟ್ರೈ ಫಾರ್ ಎ ಬೇಸ್. ಅಥವಾ ಪೇಸ್ಟ್ ಇರುತ್ತಲ್ಲ, ಪೇಸ್ಟ್ ಅಲ್ಲೂ ನೋಡಿ, ರೈಟ್. ಸೊ ಇದನ್ನ ಟೆಸ್ಟ್ ಮಾಡಿ ನೋಡಿ, ತುಂಬಾ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ, ರೈಟ್. ಸೊ ಅದೇ ರೀತಿ ಟರ್ಮರಿಕ್, ಅರಿಶಿನ. ಸೊ ಅದನ್ನು ಕೂಡ ನ್ಯಾಚುರಲ್ ಇಂಡಿಕೇಟರ್ ಆಗಿ ನಾವು ಬಳಸ್ತೀವಿ. ಸೊ ಅದು ಏನು, ಯೆಲ್ಲೋ ಕಲರ್ ಅಲ್ಲೇ ಇರುವಂತದ್ದಲ್ವಾ. ಸೊ ಅದನ್ನ ಆಸಿಡ್ ಸೊಲ್ಯೂಷನ್ಗೆ ಹಾಕಿದಾಗ, ಸೊ ದಟ್ ರಿಮೈನ್ಸ್ ಯೆಲ್ಲೋ ಕಲರ್. ಸೊ ಅದು ಚೇಂಜ್ ಆಗಲ್ಲ ಆಸಿಡ್ ಅಲ್ಲಿ. ಬಟ್ ವೆನ್ ಯು ಡಿಪ್ಟ್ ಇನ್ ದ ಬೇಸಿಕ್ ಸೊಲ್ಯೂಷನ್, ಸೊ ಬೇಸ್ಗೆ ಹಾಕಿದಾಗ ದಟ್ ಟರ್ನ್ಸ್ ಇಂಟು ಎ ರೆಡ್. ಸೊ ಅದು ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿ ಇದಿಷ್ಟು ನ್ಯಾಚುರಲ್ ಇಂಡಿಕೇಟರ್. ಇದಲ್ದೇನೆ ಇನ್ನು ಸುಮಾರಿದೆ. ಇನ್ನು ರೆಡ್ ಕ್ಯಾಬೇಜ್ ಲೀವ್ಸ್ ಅಂತ ಕರಿತೀವಿ, ರೆಡ್ ಕ್ಯಾಬೇಜ್ ಲೀವ್ಸ್. ಸೊ ಅದನ್ನು ಕೂಡ ಸೇಮ್ ನೀರ್ ಹದ್ದಿ ಹಾಕಿದಾಗ, ಸೊ ಅದು ಕೂಡ ಒಂದು ಕಲರ್ನ ಕೊಡುತ್ತೆ. ಸೊ ದಟ್ ಆಲ್ಸೋ ಇಂಡಿಕೇಟ್ಸ್ ಅ ಬೇಸ್ ಅಥವಾ ಆಸಿಡ್ ಅನ್ನೋದನ್ನ ಇಂಡಿಕೇಟ್ ಮಾಡೋದಕ್ಕೆ ಅದನ್ನು ಬಳಸ್ತಾರೆ, ರೈಟ್. ಸೊ ಬಟ್ ನಮ್ಗೆ ಅದು ಎಲ್ಲರಿಗೂ ಸಿಗ್ದೇನೆ ಇರ್ಬೋದು. ಬಟ್ ಲಿಟ್ಮಸ್, ಚೈನಾ ರೋಸ್ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ಲಿಟ್ಮಸ್ ಸಿಗದೆ ಇದ್ರು ಲಿಟ್ಮಸ್ ಲ್ಯಾಬ್ಗೆ ಹೋಗ್ಬೇಕಾಗುತ್ತೆ, ಅಥವಾ ಯಾವ್ದಾದ್ರು ಸ್ಟೋರ್ ಅಲ್ಲಿ ತಗೋಬೇಕಾಗುತ್ತೆ. ಬಟ್ ಚೈನಾ ರೋಸ್ ಅಂಡ್ ಟರ್ಮರಿಕ್ ಮನೇಲೆ ಸಿಗುವಂಥದ್ದಲ್ವಾ. ಸೊ ದಟ್ ಕ್ಯಾನ್ ಬಿ ಟೆಸ್ಟ್, ಇನ್ನು ನಾವು ಮನೇಲೆ ಟೆಸ್ಟ್ ಮಾಡಿ ನೋಡ್ಬೋದು, ರೈಟ್. ಸೊ ಅದನ್ನ ಬಿಟ್ಟು ಫಿನಾಫ್ಥಲೀನ್ ಅಂತ ಇದೆ. ಸೊ ಇಟ್ ಈಸ್ ಅ ಸಿಂಥೆಟಿಕ್ ಇಂಡಿಕೇಟರ್. ಸೊ ಇದು ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಏನಾಗಿರುತ್ತೆ, ಕಲರ್ಲೆಸ್ ಲಿಕ್ವಿಡ್. ಇದು ಒಂದು ಕಲರ್ಲೆಸ್ ಸೊಲ್ಯೂಷನ್. ಯಾವಾಗ ನೀವು ಆಸಿಡ್ ಹಾಕ್ತಿರೋ ಅಥವಾ ಅಸಿಡಿಕ್ ಸೊಲ್ಯೂಷನ್ಗೆ ಹಾಕ್ತಿರೋ, ಸೊ ದಟ್ ರಿಮೈನ್ಸ್ ಕಲರ್ಲೆಸ್, ಅದು ಕಲರ್ಲೆಸ್ ಆಗೇ ಉಳ್ಕೊಂಡಿರುತ್ತೆ. ಬಟ್ ವೆನ್ ಯು ಆಡ್ ಬೇಸಿಕ್ ಸೊಲ್ಯೂಷನ್ಗೆ ಹಾಕಿದಾಗ ಇಟ್ ಟರ್ನ್ಸ್ ಇಂಟು ಎ ಪಿಂಕ್ ಕಲರ್. ಸೊ ಅದು ಪಿಂಕ್ ಕಲರ್ ಆಗಿ ಟರ್ನ್ ಆಗುತ್ತೆ, ರೈಟ್. ಸೊ ದಿಸ್ ಇಂಡಿಕೇಟ್ಸ್ ದ ಬೇಸ್ ಸೊಲ್ಯೂಷನ್ ಅಥವಾ ಬೇಸಿಕ್ ಆರ್ ಅಸಿಡಿಕ್ ಅಂತ ತೋರಿಸುವಂಥದ್ದು. ಇನ್ನೊಂದಿದೆ ಮಿಥೈಲ್ ಆರೆಂಜ್. ಇನ್ನೊಂದು ಯಾವುದು, ಮಿಥೈಲ್ ಆರೆಂಜ್ ಅಂತ. ಸೊ ಕಲರ್ ಇನ್ ದ ನ್ಯಾಚುರಲ್ ಸೊಲ್ಯೂಷನ್ ಯಾವುದು, ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಆರೆಂಜ್. ಸೊ ಆರೆಂಜ್ ಕಲರ್ ಇರುವಂತದ್ದು. ಅದನ್ನ ಅಸಿಡಿಕ್ ಸೊಲ್ಯೂಷನ್ಗೆ ಹಾಕಿದಾಗ, ಸೊ ದಟ್ ಟರ್ನ್ಸ್ ಇಂಟು ಎ ರೆಡ್. ಆರೆಂಜ್ ಟರ್ನ್ಸ್ ಇಂಟು ರೆಡ್ ಕಲರ್. ಇಫ್ ಇಟ್ ಇನ್ ಕೇಸ್ ಬೇಸ್ ಸೊಲ್ಯೂಷನ್ಗೆ ಹಾಕಿದಾಗ, ಸೊ ದಟ್ ಟರ್ನ್ಸ್ ಇಂಟು ಎ ಯೆಲ್ಲೋ. ಆರೆಂಜ್ ಟರ್ನ್ಸ್ ಇಂಟು ಎ ಯೆಲ್ಲೋ, ರೈಟ್. ಸೊ ಇದೊಂದು ಚಾರ್ಟ್ನ ಚೆನ್ನಾಗಿ ಗಮನಿಸ್ಕೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಕಮ್ ಬೇಸ್ಡ್ ಆನ್ ದ ಇಂಡಿಕೇಟರ್ಸ್ ಬಗ್ಗೆ ತುಂಬಾ ಕ್ವಶನ್ಸ್ಗಳು ಬರುತ್ತೆ ಸೊ ಒಲಿಂಪಿಯಾಡ್ಸ್ ಅಲ್ಲಿ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಮಿಥೈಲ್ ಆರೆಂಜ್ ಕಲರ್ ಇರುವಂತ ಸಿಂಥೆಟಿಕ್ ಇಂಡಿಕೇಟರ್. ಅದನ್ನ ಅಸಿಡಿಕ್ ಹಾಕ್ದಾಗ ಅದು ರೆಡ್ ಕಲರ್ ಬರುತ್ತೆ, ಬೇಸ್ ಹಾಕ್ದಾಗ ಯೆಲ್ಲೋ ಕಲರ್ ಬರುತ್ತೆ. ಸೊ ನಿಮ್ಮ ಸ್ಕೂಲ್ಸ್ ಲ್ಯಾಬ್ ಅಲ್ಲಿ ಇದ್ರೆ ಇದನ್ನ ನೀವು ಟ್ರೈ ಮಾಡಿ ನೋಡಬಹುದು, ರೈಟ್. ಸೊ ದಿಸ್ ಈಸ್ ಅಬೌಟ್ ದ ಕಲರ್ ಚೇಂಜಸ್ ವಿತ್ ಡಿಫ್ರೆಂಟ್ ಇಂಡಿಕೇಟರ್ಸ್ ಜೊತೆ ಹೇಗೆ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ನಾನು ಆಗ್ಲೇ ಹೇಳ್ದೆ ಲೈಕನ್, ನೀವು ಬಯಾಲಜಿಲಿ ಕೇಳಿರ್ತೀರ ಲೈಕನ್ ಅಂತಂದ್ರೆ ಏನು, ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಅಂಡ್ ಫಂಗೈ ಅಂತ ಹೇಳಿ ಕರಿತೇವೆ ಅಲ್ವಾ. ಸೊ ಈಗ ನೀವು ನಿಮ್ ಸುತ್ತಮುತ್ತ ಮರಗಳನ್ನ ಅಬ್ಸರ್ವ್ ಮಾಡಿದ್ರೆ, ಮರದ ಮೇಲೆಲ್ಲ ಈ ರೀತಿ ಒಂದು
ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನ ನೀವು ನೋಡಿರ್ತೀರ ಅಲ್ವಾ, ಅದು ನಥಿಂಗ್ ಬಟ್ ಲೈಕನ್ಸ್. ಅವೇನವು ನಥಿಂಗ್ ಬಟ್ ಲೈಕನ್ಸ್. ಸೊ ಎಲ್ಲಿ ಲೈಕನ್ಸ್ ಇರುತ್ತೋ ಅಲ್ಲಿ ಪೊಲ್ಯೂಷನ್ ಕಡಿಮೆ ಅಂತ ಕೂಡ ಹೇಳ್ತಾರೆ. ಸೊ ದೇ ಆರ್ ಆಲ್ಸೋ ಪೊಲ್ಯೂಷನ್ ಇಂಡಿಕೇಟರ್ಸ್, ರೈಟ್. ಸೊ ಈ ಲೈಕನ್ಸ್ ಇದೆಯಲ್ಲ, ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡುವಂತ ಪೇಪರ್ ಸ್ಟ್ರಿಪ್ಸ್ಗಳನ್ನ ಏನಂತ ಕರಿತೀವಿ, ಲಿಟ್ಮಸ್ ಪೇಪರ್ ಅಂತೇಳಿ ಕರಿತೀವಿ. ಸೊ ಲೈಕನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಈ ಲಿಟ್ಮಸ್ ಸ್ಟ್ರಿಪ್ಸ್ ಅಥವಾ ಇವಾಗ ಲಿಟ್ಮಸ್ ಸೊಲ್ಯೂಷನ್ ಕೂಡ ಬರುತ್ತೆ, ಸೊ ಅದನ್ನ ತಯಾರು ಮಾಡಿರುವಂತದ್ದು. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಬ್ಲೂ ಲಿಟ್ಮಸ್ ಮತ್ತೆ ರೆಡ್ ಲಿಟ್ಮಸ್ ಎರಡು ಸ್ಟ್ರಿಪ್ಸ್ಗಳಿದೆ, ರೈಟ್. ಸೊ ಬ್ಲೂ ಲಿಟ್ಮಸ್ ನ ಆಸಿಡ್ ಚೆಕ್ ಮಾಡೋದಕ್ಕೆ ಬಳಸ್ತಾರೆ, ರೆಡ್ ಲಿಟ್ಮಸ್ ನ ಯೂಶಲಿ ಬೇಸ್ ನ ಇಂಡಿಕೇಟ್ ಮಾಡೋದಕ್ಕೆ ಬಳಸುವಂಥದ್ದು. ಈಗ ನೀವು ಬೇಸ್ ನ ತಗೊಂಡು ಆಸಿಡ್ಗೆ ಹಾಕಿದಾಗ ಆ ರೆಡ್ ಲಿಟ್ಮಸ್ ಪೇಪರ್ನ ಬೇಸ್ಗೆ ಆಸಿಡ್ಗೆ ಹಾಕಿದಾಗ ದಟ್ ರಿಮೈನ್ಸ್ ರೆಡ್, ಅದು ಚೇಂಜ್ ಆಗಲ್ಲ. ಬಟ್ ಅದೇ ಬೇಸ್ಗೆ ಹಾಕಿದಾಗ ಅದೇನಾಗುತ್ತೆ, ಸೊ ದಟ್ ರೆಡ್ ಲಿಟ್ಮಸ್ ಟರ್ನ್ಸ್ ಇಂಟು ಅ ಬ್ಲೂ, ರೈಟ್. ಸೊ ಈಗ ಬ್ಲೂ ಲಿಟ್ಮಸ್ ನ ತಗೊಂಡು ನಾವು ಆಸಿಡ್ಗೆ ಹಾಕಿದಾಗ ಅದೇನಾಗಿದೆ, ಇಟ್ ಟರ್ನ್ಸ್ ಇಂಟು ಎ ರೆಡ್. ಸೊ ಬ್ಲೂ ಕಲರ್ ಟರ್ನ್ಸ್ ಇಂಟು ರೆಡ್ ಇನ್ ಆಸಿಡ್ಸ್. ಅದೇ ಬ್ಲೂ ಕಲರ್ ನ ನೀವು ಬೇಸ್ಗೆ ಹಾಕಿದ್ರೆ ಇಟ್ ರಿಮೈನ್ಸ್ ಬ್ಲೂ, ಅದು ಬ್ಲೂ ಆಗೇ ಇದ್ರೆ ದಟ್ ಮೀನ್ಸ್ ಇಟ್ ಇಸ್ ಅ ಬೇಸ್ ಅಂತ ಬರುತ್ತೆ, ರೈಟ್. ಸೊ ಅದೇ ರೀತಿ ರೆಡ್ ಲಿಟ್ಮಸ್ ಪೇಪರ್ ನ ತಗೊಂಡು ಬೇಸ್ಗೆ ಹಾಕಿದಾಗ ಅದೇನಾಗುತ್ತೆ, ಇಟ್ ಟರ್ನ್ಸ್ ಬ್ಲೂ ಕಲರ್. ಸೊ ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಅ ಬೇಸ್, ದ ಸೊಲ್ಯೂಷನ್ ಈಸ್ ಬೇಸ್ ಅಂತ. ಅಕಸ್ಮಾತ್ ಅದೇ ರಿಮೈನ್ ರೆಡ್ ಆಗಿ ಹೇಳ್ಕೊಂಡ್ರೆ ಅದು ಮೇ ಬಿ ಆಸಿಡ್ ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಹೇಳಿ ಗೊತ್ತಾಗುವಂಥದ್ದು, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಲಿಟ್ಮಸ್ ಪೇಪರ್ಸ್. ನಿಮ್ಮ ಲ್ಯಾಬ್ಸ್ ಅಲ್ಲೆಲ್ಲ ಇರುತ್ತೆ, ಸ್ಕೂಲ್ ಲ್ಯಾಬ್ಸ್ ಅಲ್ಲಿ, ಸೊ ಅಲ್ಲಿ ನೋಡಿ, ಓಕೆನಾ. ಸೊ ಇದು ಸ್ವಲ್ಪ ಕಷ್ಟ ಅಲ್ವಾ, ಯಾಕೆಂದ್ರೆ ಎರಡೆರಡು ಬಳಸ್ಬೇಕು ನಾವು ಅಂತ ಅನ್ಕೋತೀರಾ ಕೆಲವೊಮ್ಮೆ. ಸೊ ರೆಡ್ ಲಿಟ್ಮಸ್ ತಗೋಬೇಕು, ಬ್ಲೂ ಲಿಟ್ಮಸ್ ತಗೋಬೇಕು ಅಂತ. ಸೊ ಇದರಲ್ಲಿ ನಮ್ಗೆ ಕೊಟ್ಟಿರೋಂಥ ಸೊಲ್ಯೂಷನ್ ವೆದರ್ ಇಟ್ ಇಸ್ ಆಸಿಡ್ ಆರ್ ಅ ಬೇಸ್ ಅನ್ನೋದಷ್ಟೇ ಗೊತ್ತಾಗುತ್ತೆ, ಬಟ್ ಯಾವ ಆಸಿಡ್ ಯಾವ ಬೇಸು ಅನ್ನೋದು ಗೊತ್ತಾಗಲ್ಲ, ರೈಟ್. ಸೊ ನಮ್ಗೆ ಯಾವ ಆಸಿಡ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಏನ್ ಗೊತ್ತಿರುತ್ತೆ, ಅಲ್ಲಿ ಏನಾದ್ರು ಬರ್ದಿದ್ರೆ ಮಾತ್ರ ಇದು ಈ ಆಸಿಡ್ ಅಥವಾ ಈ ಬೇಸ್ ಅಂತ ಗೊತ್ತಾಗುವಂಥದ್ದು. ಅದಕ್ಕೆ ಇನ್ನೊಂದು ಸ್ಪೆಷಲ್ ಪೇಪರ್ ಸ್ಟ್ರಿಪ್ಸ್ ನ ಬಳಸ್ತೀವಿ, ಓಕೆನಾ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಸೊ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಒಂದು ಆರೆಂಜ್ ಕಲರ್ ಪೇಪರ್ ಸ್ಟ್ರಿಪ್ಸ್ ಇದೆ ಅಲ್ಲ, ಸೊ ಇದನ್ನ ಯೂನಿವರ್ಸಲ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ several indicators. It is a mixture of several indicators. So ಬೇರೆ ಬೇರೆ ಇಂಡಿಕೇಟರ್ಸ್ ನೆಲ್ಲ ಮಿಕ್ಸ್ ಮಾಡಿ ಸೊ ಈ ಯೂನಿವರ್ಸಲ್ ಇಂಡಿಕೇಟರ್ ನ ತಯಾರು ಮಾಡಿರ್ತಾರೆ. ಸೊ ಇದೇನಂತಂದ್ರೆ ಇಟ್ ಶೋಸ್ ದ ಡಿಫರೆಂಟ್ ಕಲರ್ಸ್ ಅಟ್ ಡಿಫರೆಂಟ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ions in a solutions. It shows different colors at different concentration of hydrogen ions in a solution. ಫಾರ್ ಎಕ್ಸಾಂಪಲ್, ಈಗ ಈ ಸ್ಟ್ರಿಪ್ ನ ಇಂಡಿಕೇಟರ್ ನ ತಗೋತೀರಾ. ಸೊ ನಿಮ್ಗೆ ಬ್ಲೂ ಲಿಟ್ಮಸ್ ಅಥವಾ ರೆಡ್ ಲಿಟ್ಮಸ್ ನ ತಗೊಂಡು ಹಾಕ್ದಾಗ ಅದು ಕಲರ್ ನ ಚೇಂಜ್ ಮಾಡುತ್ತೆ, ಇದು ಆಸಿಡ್ ಬೇಸ್ ಗೊತ್ತಾಗ್ಬಿಡುತ್ತೆ. ಬಟ್ ಈ ಒಂದು ಯೂನಿವರ್ಸಲ್ ಇಂಡಿಕೇಟರ್ ನ ತಗೊಂಡು ನೀವು ಯಾವ್ದೋ ಆಸಿಡ್ಗೆ ಫಾರ್ ಎಕ್ಸಾಂಪಲ್ HCl ಗೆ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ನಮ್ಗೆ ಅದು HCl ಅಂತ ಗೊತ್ತಿಲ್ಲ. ಸೊ ಅದು ಒಂದು ಕಲರ್ ನ ಇಂಡಿಕೇಟ್ ಮಾಡುತ್ತೆ. ಆ ಕಲರ್ ನ ನಾವು ಇನ್ನೊಂದು pH ಸ್ಕೇಲ್ ಅಂತ ಬರುತ್ತೆ, ಮುಂದೆ ಬರುತ್ತೆ. ಆ pH ಸ್ಕೇಲ್ ಅಲ್ಲಿ ಏನಂದ್ರೆ ಕಲರ್ ಕೋಡ್ ಇರುತ್ತೆ, ಯಾವ ಆಸಿಡ್ ಯಾವ ಕಲರ್ ಯಾವ pH ನಂಬರ್ ಅಲ್ಲಿ ಬರುತ್ತೆ, ಸೊ ಆ ಕಲರ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಮ್ಗೆ ಇದು ಈ ಆಸಿಡ್ ಅಂತ ಗೊತ್ತಾಗುತ್ತೆ, ರೈಟ್. ಸೊ ಇಟ್ ಶೋಸ್ ದ ಡಿಫರೆಂಟ್ ಕಲರ್ಸ್ ಆರ್ ಡಿಫರೆಂಟ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಮೇಲೆ ನಾವು ಏನನ್ನ ಮೆಷರ್ ಮಾಡುವಂತದ್ದು, ಅದು ಆಸಿಡ್ ಬೇಸ್ ಅಂತ ಡಿಸೈಡ್ ಮಾಡುವಂತದ್ದು ಬೇಸ್ ಬೈ ಯೂಸಿಂಗ್ ದ ಯೂನಿವರ್ಸಲ್ ಇಂಡಿಕೇಟರ್. ಅದು ಮುಂದೆ ತೋರಿಸ್ತೀನಿ ನಿಮ್ಗೆ, ಓಕೆ. ಸೊ ಇಲ್ಲಿ ನಾನು ಹಾಗೆ ಹೇಳಿದೆ, ಹೈಬಿಸ್ಕಸ್ ಚೈನಾ ರೋಸ್ ಅನ್ನ ಕೂಡ ಆಸ್ ಎ ನ್ಯಾಚುರಲ್ ಇಂಡಿಕೇಟರ್ ನಾವು ಬಳಸ್ತೀವಿ ಅಂತ. ಸೊ ಇಲ್ಲಿ ನೀವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ಬೋದು, ಅದನ್ನ ಒಂದು ಟೆಸ್ಟ್ ಟ್ಯೂಬ್ಗೆ ತಗೊಂಡಿದ್ದಾರೆ. ಸೊ ವಾಟರ್ಗೆ ಪೆಟಲ್ಸ್ ನ
ಸ್ವಲ್ಪ ಬಿಟ್ಟಾಗ ಹಾಕಿ ಬಿಟ್ಟಾಗ ಸೊ ಇಟ್ ಗಿವ್ಸ್ ಅ ಲೈಟ್ ಪಿಂಕ್ ಕಲರ್. ಸೊ ಇಟ್ ಈಸ್ ಇನ್ ದ ನ್ಯೂಟ್ರಲ್ ಸೊಲ್ಯೂಷನ್. ಇದು ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ. ಅದನ್ನ ಆಸಿಡ್ಗೆ ಹಾಕ್ದಾಗ ಅದೇನಾಯ್ತು ನಾವು ನೋಡಿದ್ವಿ, ರೆಡ್ ಕಲರ್ ಅಲ್ಲ ಮೆಜೆಂಟಾ ಕಲರ್ ಬಂತು ಅಲ್ವಾ. ಸೊ ದಿಸ್ ಇಸ್ ಅ ಮೆಜೆಂಟಾ ಕಲರ್, ಸ್ವಲ್ಪ ಆರೆಂಜ್ ಇದೆ ಅಲ್ಲ, ಸ್ಲೈಟ್ಲಿ ಆರೆಂಜ್, ಅದನ್ನ ಮೆಜೆಂಟಾ ಕಲರ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಆಸಿಡ್. ಇಲ್ಲಿ ಲೈಟ್ ಗ್ರೀನ್ ಇದೆ, ಗ್ರೀನ್ ಕಲರ್ ಟರ್ನ್ ಆಯ್ತು ಅಂತಂದ್ರೆ ಇಟ್ ಈಸ್ ಅ ಬೇಸ್. ಅದೇನ ಇಂಡಿಕೇಟ್ ಮಾಡುತ್ತೆ, ಬೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ರೈಟ್. ಸೊ ಇದು ಗೊತ್ತಾಗಿದಲ್ವಾ ಹೈಬಿಸ್ಕಸ್ ನಾ ಹೇಳದ್ನಲ್ಲ. ಸೊ ಯಾವ ಕಲರ್ ಬರುತ್ತೆ ಅಂತ ಈ ಚಿತ್ರದಲ್ಲಿ ನೀವು ಗಮನಿಸ್ಕೊಳ್ಬಹುದು. ಸೊ ಇದಿಷ್ಟು ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಅಬೌಟ್ ಇಂಡಿಕೇಟರ್ಸ್ ಬಗ್ಗೆ ಹೇಳಿದ್ರು. ಸೊ ಇಂಡಿಕೇಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಯಾವುದನ್ನು ಕೂಡ ಟೇಸ್ಟ್ ಮಾಡಿ ಏನು ಟೇಸ್ಟ್ ಮೇಲೆ ಹೇಳಲಿಕ್ಕೆ ಬರೋದಿಲ್ಲ ಆಸಿಡ್ ಬೇಸ್ ಅಂತ. ಬಟ್ ಬೈ ಯೂಸಿಂಗ್ ದೀಸ್ ಇಂಡಿಕೇಟರ್ಸ್ ವಿ ಕ್ಯಾನ್ ಚೆಕ್ ವೆದರ್ ಅ ಗಿವನ್ ಸೊಲ್ಯೂಷನ್ ಇಸ್ ಆಸಿಡ್ ಆರ್ ಅ ಬೇಸ್ ಅನ್ನೋದನ್ನ, ರೈಟ್. ಸೊ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಅ ಬೇಸ್ ಸೊಲ್ಯೂಷನ್ಸ್ pH ಸ್ಕೇಲ್ ಅಂತ ಇದೆ. ನಾನು ಆಗ್ಲೇ ತೋರಿಸೋನಲ್ಲ ಯೂನಿವರ್ಸಲ್ ಇಂಡಿಕೇಟರ್. ಸೊ ಅದು ವರ್ಕ್ ಮಾಡೋದು ಇದ್ರ ಮೇಲೆ, pH ಸ್ಕೇಲ್ ಅಂತ ಹೇಳಿ ಕರಿತೀವಿ. pH ಸ್ಕೇಲ್ ಅಂತಂದ್ರೆ ಏನು, ಸಾಮಾನ್ಯವಾಗಿ ಕೇಳ್ತಾರೆ pH 7 pH 8 ಇರಬೇಕು, ಆ ರೀತಿ ಇರಲ್ಲ. pH ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಎ pH ಸ್ಕೇಲ್ ಮೆಷರ್ಸ್ ದ ಸ್ಟ್ರೆಂತ್ ಆಫ್ ಎನ್ ಆಸಿಡ್ ಆರ್ ಅ ಬೇಸ್. ನೀವು ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್ ಅಂತ ಎಲ್ಲ ಕೇಳಿರ್ತೀರ ಅಲ್ವಾ. ಸೊ ಅದೇನು ನಥಿಂಗ್ ಬಟ್ ಸ್ಟ್ರೆಂತ್ ಆಫ್ ಆಸಿಡ್, ಸ್ಟ್ರೆಂತ್ ಆಫ್ ಆಸಿಡ್ ನ ಅಥವಾ ಬೇಸ್ ನ ಸ್ಟ್ರೆಂತ್ ಅನ್ನ ಹೇಳುವಂಥದ್ದು. ಸೊ ಅದನ್ನ ಯೂಸಿಂಗ್ ಹೇಳುವಂಥದ್ದು ಯಾವುದು, pH ಸ್ಕೇಲ್ ಮೇಲೆ. ಪಿ ಅಥವಾ pH ಅಂದ್ರೆ ಏನು, ಪಿ ಅಂದ್ರೆ ಪೊಟೆನ್ಸ್ ಅಂತ. ಪೊಟೆನ್ಸ್ ಅಂದ್ರೆ ನಥಿಂಗ್ ಬಟ್ ಪವರ್. ಸೊ ಜರ್ಮನ್ ಅಲ್ಲಿ ಪೊಟೆನ್ಸ್ ಅಂತ ಅಂದ್ರೆ ದಟ್ ಮೀನ್ಸ್ ಪವರ್, ಅಂಡ್ H ಸ್ಟ್ಯಾಂಡ್ಸ್ ಫಾರ್ ಹೈಡ್ರೋಜನ್. H ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಹೈಡ್ರೋಜನ್. ಯಾಕೆ ಹೈಡ್ರೋಜನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನಾವು ಆಸಿಡ್ ಅಥವಾ ಬೇಸ್ ಅಂತ ಹೇಳ್ತಾ ಇರೋದೇ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ pH H ಅಂತ ಹೈಡ್ರೋಜನ್ ಅಯಾನ್ ನ ಇಟ್ಕೊಂಡಿರುವಂತದ್ದು. ಸೊ ವಿ ಕ್ಯಾನ್ ಮೆಷರ್ pH ಫ್ರಮ್ 0 to 14. ಈ ಸ್ಕೇಲ್ ಇದೆಯಲ್ಲ, ಸೊ ದಿಸ್ pH ಸ್ಕೇಲ್ ಎಷ್ಟರಿಂದ ಇರುತ್ತೆ ಅಂದ್ರೆ 0 to 14, 0 to 14 ತನಕ ಇರುವಂತ ನಂಬರ್, ರೈಟ್. ಸೊ pH ಅದರಲ್ಲಿ ಲೆಸ್ ದೆನ್ 7 ಇದ್ರೆ, ಇಫ್ ದ pH ಲೆಸ್ ದೆನ್ 7 ಗಿಂತ ಲೆಸ್ ಇದ್ರೆ ಲೆಸ್ಗೆ ಈ ರೀತಿ ಎಲ್ಲ ಸಿಂಬಲ್. pH ಲೆಸ್ ದೆನ್ 7 ಇದ್ರೆ ಅದೇ ಸೊಲ್ಯೂಷನ್ ಏನು, ಆಸಿಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಇಫ್ ದ pH ಗ್ರೇಟರ್ ದೆನ್ 7 ಇದ್ರೆ ದಟ್ ಈಸ್ ಬೇಸ್. ಓಕೆನಾ, ಲೆಸ್ ದೆನ್ 7 ಇದ್ರೆ ಅದು ಆಸಿಡ್ ಅಂತ pH. ಇಫ್ pH ಇಸ್ ಗ್ರೇಟರ್ ದೆನ್ 7 ಗಿಂತ ಜಾಸ್ತಿ ಇದ್ರೆ ದಟ್ ಈಸ್ ಬೇಸ್. ಇಫ್ pH ಇಸ್ ಈಕ್ವಲ್ ಟು 7 ಸೊ ದಟ್ ಈಸ್ ನ್ಯೂಟ್ರಲ್ ಅಂತ ಹೇಳಿ. ಸೊ ದಿಸ್ ಈಸ್ ಇಂಡಿಕೇಶನ್ ಆಫ್ pH ಸ್ಕೇಲ್. ಸೊ ಇದು ಬೇಸ್ಡ್ ಆನ್ ದ ನಂಬರ್ ನಾವೇನ್ ಮಾಡ್ತೀವಿ, ಆಸಿಡ್ ಬೇಸ ನ್ಯೂಟ್ರಲ್ ಅಂತ ನೋಡ್ತೀವಿ, ರೈಟ್. ಸೊ ಅದ್ರ ಜೊತೆ ಕಲರ್ ಕೋಡ್ ಕೂಡ ಇರುತ್ತೆ, ಇಲ್ಲಿ ಮುಂದೆ ಬರುತ್ತೆ ಚಿತ್ರ. ಸೊ ಇದನ್ನ ನೋಡ್ಕೊಳ್ಳಿ, ವಾಟ್ ಇಸ್ pH ಅಂತಂದ್ರೆ ಏನು. pH ಅಂತಂದ್ರೆ ಏನು, ಇಟ್ ಮೆಷರ್ಸ್ ದ ಸ್ಟ್ರೆಂತ್ ಆಫ್ ಎನ್ ಆಸಿಡ್ ಆರ್ ಅ ಬೇಸ್. ಸೊ ಒಂದು ಬೇಸ್ ಸ್ಟ್ರೆಂತ್ ಅಥವಾ ಬೇಸ್ ಸಾರಿ ಆಸಿಡ್ ಅಥವಾ ಬೇಸ್ ಸ್ಟ್ರೆಂತ್ ಎಷ್ಟು, ಅದು ವೀಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಅಂತ ನೀವು ಕೇಳ್ತೀರ ಅಲ್ವಾ, ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್ ಅಂತೆಲ್ಲ, ಅದನ್ನೆಲ್ಲ ಹೇಳೋದಕ್ಕೆ ಬಳಸೋದೇ ಈ pH ಸ್ಕೇಲ್. ಸೊ ಪಿ ಅಂತಂದ್ರೆ ಪೊಟೆನ್ಸ್ ಅಂತ. ಪೊಟೆನ್ಸ್ ನಥಿಂಗ್ ಬಟ್ ಅ ಪವರ್. ಜರ್ಮನ್ ಅಲ್ಲಿ ಪೊಟೆನ್ಸ್ ಅಂತಂದ್ರೆ ಅಲ್ಲಿ ಪವರ್ ಅಂತ, ಓಕೆನಾ. ಸೊ ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನ ಮೆಷರ್ ಮಾಡುವಂಥದ್ದು. ಸೊ ಅದ್ರ ಬೇಸ್ ಮೇಲೆ ನಾವು pH ನ ಹೇಳ್ತೀವಿ. ಸೊ ಆ ಸ್ಕೇಲ್ ಎಷ್ಟರಿಂದ ಇರುತ್ತೆ ಅಂದ್ರೆ 0 to 14 ತನಕ ಇರುತ್ತೆ. ಇಫ್ pH ಇಸ್ ಲೆಸ್ ದನ್ 7 ಇಟ್ ಇಸ್ ಅನ್ ಆಸಿಡ್. If greater than 7 it is a base, and if it is equal to 7 then it is a neutral ಅಂತ ಹೇಳಿ ನಾವು ನೋಡ್ತೀವಿ, ರೈಟ್. ಸೊ ಇದು pH ಸ್ಕೇಲ್ ನಾವಲ್ಲಿ ನೋಡಿದ್ವಲ್ವಾ, pH ಸ್ಕೇಲ್ ಅಂತ. ಸೊ ಈ ರೀತಿ ಇರುತ್ತೆ, ನೀವು ಗಮನಿಸಬಹುದು. ಸೊ ಐ ಥಿಂಕ್ ನಿಮ್ಗೆ ಅಲ್ಲಿ ಬರ್ದಿರೋ ವರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ರೈಟ್. ಸೊ ಇಲ್ಲಿ ಕೆಳಗಡೆ ಗಮನಿಸಬಹುದು ಆರೋ ಮಾರ್ಕ್ ಇದೆ, 0 to 6 ಆಲ್ಮೋಸ್ಟ್ 7 ತನಕ, 7 ಒಳಗಡೆ 0 to 6 ತನಕ ಏನಿದೆ ಆಸಿಡ್ ಅಂತ ಇದೆ, ರೈಟ್.
ಸೊ ನ್ಯೂಟ್ರಲ್ ಅನ್ನೋದೇನು 7 ಇದ್ರೆ, ರೈಟ್. ಸೊ ಇಲ್ಲಿ 8 to 14 ಇದ್ರೆ ದಟ್ ಈಸ್ ಆಲ್ಕಲಿ ಅಂತ ಇದೆ. ಆಲ್ಕಲಿ ಅಥವಾ ಬೇಸ್ ಅಂತ ಹೇಳಿ ಕರಿತೀವಿ. ಆಲ್ಕಲಿ ಅಂತಂದ್ರೆ ಏನು? ದ ಬೇಸಸ್ ವಿಚ್ ಡಿಸಾಲ್ವ್ ಇನ್ ವಾಟರ್. ವಾಟರ್ ಯಾವ್ದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೋ ಅವನ್ನ ಆಲ್ಕಲಿ ಅಂತ ಕರಿತೀವಿ. ಓಕೆ, ಡೋಂಟ್ ಬಿ ಕನ್ಫ್ಯೂಸ್ಡ್. ಓಕೆ, ಸೊ ಆಸಿಡ್, ನ್ಯೂಟ್ರಲ್ ಅಂಡ್ ಆಲ್ಕಲಿ. ಸೊ ಇದು pH ಸ್ಕೇಲ್ ಗೊತ್ತಾಗಿದೆ ನಿಮ್ಗೆ. ಸೊ ಇಫ್ ಯೂನಿವರ್ಸಲ್ ಇಂಡಿಕೇಟರ್ ತಗೋತೀವಿ, ಒಂದಿಗೆ HCl ನ ತಗೊಂಡಿದೀವಿ ಸುಮ್ಮನೆ ಅನ್ಕೊಳ್ಳೋಣ. ಸೊ ಅದಕ್ಕೆ ಡಿಪ್ ಮಾಡಿದಾಗ ನಮ್ಗೆ ಯಾವ ಕಲರ್ ಬರಬೇಕು? ಸೊ ಇಲ್ಲಿ ಕಲರ್ ಕೋಡ್ ಅನ್ನ ಗಮನಿಸ್ತೀವಿ. ಸೊ ಯಾವ್ದೋ ಒಂದು ನಂಬರ್ 1 ಅಂತ ಬಂತು, ಯಾವ್ದೋ ಒಂದು ಕಲರ್ ಬಂತು ಆರೆಂಜ್ ಅಂತ. ಓಕೆನಾ? ಸೊ ಆರೆಂಜ್ ಇಲ್ಲಿ ಯಾವ ಕಲರ್ ಇದೆ? ಇಲ್ಲಿ ನಾವು ನೋಡ್ಬೋದು 2 ಇದೆ. ಅದು ಸ್ವಲ್ಪ HCl ನ ತಗೊಂಡಾಗ ಸ್ವಲ್ಪ ಆರೆಂಜ್ ರೆಡ್ಡಿಶ್ ಬರುತ್ತೆ. ಓಕೆನಾ? ಸೊ ಅದು ಯಾವುದು 1. ಆ ಕಲರ್ ಬಂದ ತಕ್ಷಣ ಏನ್ ನೋಡ್ತೀವಿ ನಾವು? ಸ್ಟಮಕ್ ಆಸಿಡ್. ಇಲ್ಲಿ ನಾವು ಗಮನಿಸಬಹುದು ಸ್ಟಮಕ್ ಆಸಿಡ್ ಅಂತ ಇದೆ. ಸ್ಟಮಕ್ ಆಸಿಡ್ ಅಂದ್ರೆ ಯಾವುದು? HCl, ನಥಿಂಗ್ ಬಟ್ HCl ಅಲ್ವಾ? ಸೊ ಆ ಕಲರ್ ಮೇಲೆ ನಾವು ಅದ್ರ pH ಎಷ್ಟಿದೆ? 1 ಇದೆ ಅಂತ ಗಮನಿಸ್ತೀವಿ, ರೈಟ್. ಸೊ ಅದೇ ರೀತಿ ವಿನೆಗರ್ ಅಂದ್ರೆ ಏನು? ಅಸಿಟಿಕ್ ಆಸಿಡ್. ಸೊ ಅಸಿಟಿಕ್ ಆಸಿಡ್ ನ ನೀವು ಯೂನಿವರ್ಸಲ್ ಇಂಡಿಕೇಟರ್ ನ ಡಿಪ್ ಮಾಡಿದಾಗ, ಸೊ ದಟ್ ಇಂಡಿಕೇಟ್ಸ್ ದಿಸ್ ಆರೆಂಜ್ ಕಲರ್. ಸೊ ಆರೆಂಜ್ ಕಲರ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ, ಸೊ ದ pH is 2, ಸೊ ದಿಸ್ ಆಸಿಡ್ ಇಸ್ ಅ ವಿನೆಗರ್ ಅಂತ, ರೈಟ್. ಸೊ ಈ ರೀತಿ ಪ್ರತಿಯೊಂದು ಆಸಿಡ್ಸ್ ಗಳಿಗೂ ಕೂಡ ನಾವು ಇದು ಆಸಿಡ್ ಬೇಸ್ ಅಂತ ತಿಳ್ಕೊಳ್ಳೋದಲ್ದೇನೆ ಅದ್ರ pH ಎಷ್ಟು ಮತ್ತೆ ಅದು ಯಾವ ಆಸಿಡ್, ನೇಮ್ ಆಫ್ ದ ಆಸಿಡ್ ಅಥವಾ ಬೇಸ್ ಅನ್ನ ಕೂಡ ನಾವು ಕಂಡು ಹಿಡ್ಕೊಳ್ಬಹುದು. ಸೊ ಇದನ್ನ ಗಮನಿಸ್ತಾ ಹೋಗಿ, ಇಲ್ಲಿ 0 ಇದೆ ಅಲ್ವಾ? ಆ pH 0 ಇದೆ. ಸೊ ಅಲ್ಲಿ ಬ್ಯಾಟ್ರಿ ಆಸಿಡ್ ಅಂತ ಇದೆ. ಬ್ಯಾಟ್ರಿ ಆಸಿಡ್ ಅಂತಂದ್ರೆ ಏನು? ಇಲ್ಲೇ ಬರೀತೀನಿ ನಿಮ್ಗೆ, H2SO4, ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ನ ಬ್ಯಾಟ್ರಿ ಆಸಿಡ್ ಅಂತ ಹೇಳಿ ಕೂಡ ಕರೀತಾರೆ. ನೀವು ಬೈಕ್, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆಸಿಡ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಆಸಿಡ್ ಯೂಸಸ್ ನ ಆಟೋಮೊಬೈಲ್ಸ್ ಅಲ್ಲಿ ಬಳಸ್ತಾರೆ. ಸೊ ಅಲ್ಲಿ ಬಳಸೋದು ಯಾವುದು? H2SO4, ಸಲ್ಫ್ಯೂರಿಕ್ ಆಸಿಡ್. ಸೊ ಅದನ್ನ ಬ್ಯಾಟ್ರಿ ಆಸಿಡ್ ಅಂತ ಕೂಡ ಕರೀತಾರೆ. ಸೊ ಫುಲ್ ರೆಡ್ಡಿಶ್ ಬಂತಂತಂದ್ರೆ, ರೆಡ್ ಕಲರ್ ಬಂತು ಅಂತಂದ್ರೆ ಅದು ಬ್ಯಾಟ್ರಿ ಆಸಿಡ್ ಅಂತ. ಸೊ ಅದ್ರ pH ಎಷ್ಟು ಬರುತ್ತೆ? 0 ಬರುತ್ತೆ. ಅದು ಯಾವುದು? ಸಲ್ಫ್ಯೂರಿಕ್ ಆಸಿಡ್. ಅದೇ ರೀತಿ ನೆಕ್ಸ್ಟ್ ಸ್ಟಮಕ್ ಆಸಿಡ್ ಅಂತ ಇದೆ. pH 1 ಬಂದ್ರೆ, ಸೊ ದಟ್ ಈಸ್ ಸ್ಟಮಕ್ ಆಸಿಡ್. ಸ್ಟಮಕ್ ಆಸಿಡ್ ಅಂತಂದ್ರೆ ಏನು? ನಥಿಂಗ್ ಬಟ್ HCl. ನಮ್ಮ ಸ್ಟಮಕ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಆಸಿಡ್ ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ? ಹೈಡ್ರೋಕ್ಲೋರಿಕ್ ಆಮ್ಲ ಅದು. ನೆಕ್ಸ್ಟ್ ವಿನೆಗರ್ ಗೊತ್ತು. ಸೊ ನಾವು ಅಡುಗೆಗೆಲ್ಲ ಬಳಸ್ತೀವಿ, ಮತ್ತೆ ಪ್ರಿಸರ್ವೇಟಿವ್ ಆಗಿ ಕೂಡ ಕೆಲವೊಮ್ಮೆ ಬಳಸ್ತೀವಲ್ಲ, ಅಸಿಟಿಕ್ ಆಸಿಡ್. ಸೊ ಅದನ್ನ ವಿನೆಗರ್ ಅಂತ ಹೇಳಿ ಕರಿತೀವಿ. ಸೊ ಅದ್ರದ್ದು pH ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಅದೇ ರೀತಿ pH 3 ಅಥವಾ ಯೆಲ್ಲೋ ಕಲರ್ ಬಂತು ಅಂತಂದ್ರೆ ಅದು ಆರೆಂಜ್ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ತಗೊಳ್ಳಿ. ಆರೆಂಜ್ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ಅಲ್ಲಿ ಯಾವ್ದು ಆಸಿಡ್ ಇರುತ್ತೆ? ಸಿಟ್ರಿಕ್ ಆಸಿಡ್ ಅಲ್ವಾ? ಸೊ ಅದರಲ್ಲಿ ಇರುವಂತದ್ದು ಯಾವುದು? ಸಿಟ್ರಿಕ್ ಆಸಿಡ್, ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಬಂತು. ಯೂನಿವರ್ಸಲ್ ಇಂಡಿಕೇಟರ್ ಆಗ್ತಾಗ ದ ಸೊಲ್ಯೂಷನ್ ಟರ್ನ್ಸ್ ಅ ಗ್ರೀನ್. ಆ ಇಂಡಿಕೇಟರ್ ಗ್ರೀನ್ ಕಲರ್ ನ ತೋರಿಸ್ತಾ ಇದೆ, ಸ್ವಲ್ಪ ಲೈಟ್ ಗ್ರೀನ್ ತೋರಿಸ್ತಾ ಇದೆ ಅಂತಂದ್ರೆ ದಟ್ ಈಸ್ ಟೊಮ್ಯಾಟೊ ಅಂತ ಅಲ್ಲ. ಆ ಟೊಮ್ಯಾಟೊ ಅಲ್ಲಿ ಇರುವಂತ ಆಸಿಡ್ ಯಾವುದು? ಆಕ್ಸಾಲಿಕ್ ಆಸಿಡ್. ಆಕ್ಸಾಲಿಕ್ ಆಸಿಡ್ ಅಲ್ವಾ? ಅದೇ ಎಕ್ಸಾಂಪಲ್ ಎಲ್ಲಿ ನೋಡಿದ್ವಿ? ಟೊಮ್ಯಾಟೊ ಅಲ್ಲಿ ನೋಡಿದ್ವಿ. ಸೊ ಅದೇ ರೀತಿ ಕಾಫಿ, ನಾವು ಕುಡಿಯುವಂತ ಕಾಫಿಯಲ್ಲೂ ಕೂಡ ಆಸಿಡ್ ಇರುತ್ತೆ. ಈವನ್ ಟೀ ಅಲ್ಲೂ ಕೂಡ ಆಸಿಡ್ ಇರುತ್ತೆ. ಟೀ ಅಲ್ಲಿ ಯಾವ ಆಸಿಡ್ ಇರುತ್ತೆ ಹುಡುಕಿ ನೋಡೋಣ. ಓಕೆನಾ? ನಾವು ಟೀ ಅಲ್ಲಿ ಆಸಿಡ್ ಇರುತ್ತೆ, ನಾವು ಸುರಿಸುವಂತ ಕಣ್ಣೀರಲ್ಲೂ ಕೂಡ ಆಸಿಡ್ ಇರುತ್ತೆ. ಓಕೆನಾ? ಈಗ ಬ್ಲ್ಯಾಕ್ ಕಾಫಿಗೆ ಬರೋಣ. ಬ್ಲ್ಯಾಕ್ ಕಾಫಿ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ಯೂನಿವರ್ಸಲ್ ಇಂಡಿಕೇಟರ್ ಸೊಲ್ಯೂಷನ್ ಅದೇನ್ ಮಾಡುತ್ತೆ? ಸ್ವಲ್ಪ ಗ್ರೀನ್ ಕಲರ್ ತೋರಿಸ್ತು ಅಂತಂದ್ರೆ, ಲೈಟ್ ಗ್ರೀನ್ ಗಿಂತ ಸ್ವಲ್ಪ ಡಾರ್ಕ್ ಗ್ರೀನ್ ತೋರಿಸ್ತು ಅಂತಂದ್ರೆ ಅದೇನಾಯ್ತು? ಸೊ ಇಲ್ಲಿ ಪ್ಯಾರೆಟ್ ಗ್ರೀನ್ ಇದೆ ಅಲ್ವಾ? ಸೊ ದಟ್ ಇಂಡಿಕೇಟ್ಸ್ ಅ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಅಲ್ಲ, ಬ್ಲ್ಯಾಕ್ ಕಾಫಿಯಲ್ಲಿ ಯಾವ ಆಸಿಡ್ ಇರುತ್ತೆ ಅದು ನೋಡ್ಕೊಂಡು ಬನ್ನಿ. ಓಕೆನಾ? ಅದಾದ ನಂತರ ನೆಕ್ಸ್ಟ್ ಯೂರಿನ್. ಸೊ ಅದ್ರದ್ದು pH 6 ಬರುತ್ತೆ. ಓಕೆನಾ? ಸೊ ದಟ್ ಅದ್ರಲ್ಲಿ ಯಾವ ಆಸಿಡ್ ಇರುತ್ತೆ? ಯೂರಿಕ್ ಆಸಿಡ್ ಕೇಳಿರ್ತೀರ ಅಲ್ವಾ? ಯೂರಿನ್ ಅಲ್ಲಿ ಯೂರಿಕ್ ಆಸಿಡ್ ಕೂಡ ಇರುತ್ತೆ, ರೈಟ್. ಅದೇ ರೀತಿ 7, pH 7 ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ? ನೀವು ವಾಟರ್ಗೆ ಹಾಕಿ ಯೂನಿವರ್ಸಲ್ ಇಂಡಿಕೇಟರ್ ನ ತಗೊಂಡು ವಾಟರ್ಗೆ ಹಾಕಿದಾಗ, ಸೊ ಅದು ಯಾವುದೇ ಕಲರ್ ಯಾವ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ತುಂಬಾ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಸೊ ದಟ್ ಮೀನ್ಸ್ ದ ಸೊಲ್ಯೂಷನ್ ಇಸ್ ಅ ನ್ಯೂಟ್ರಲ್ ಅಂತ. ಸೊ ನ್ಯೂಟ್ರಲ್ ಇದ್ರೆ ಯಾವುದು? ಯೂಶಲಿ ವಾಟರ್ ಅಲ್ವಾ? ವಾಟರ್ ನ್ಯೂಟ್ರಲ್ ಇರುತ್ತೆ. ದಟ್ ಮೀನ್ಸ್ pH is 7 ಅಂತ ಅರ್ಥ. ಸೊ ಅದೇ ರೀತಿ ನೆಕ್ಸ್ಟ್
ಸಿ ವಾಟರ್ ಅಂತಿದೆ. ಸಿ ವಾಟರ್ ಅಂತ ಅಂದ್ರೇನು, ಅಲ್ಲಿ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ, ಸಲೈನಿಟಿ ಜಾಸ್ತಿ ಇರುತ್ತೆ. ಸಲೈನಿಟಿ ಅಂದ್ರೇನು, ಬೇಸ್, ರೈಟ್. ಸೊ ಇಟ್ ಈಸ್ ಅ ವೀಕ್ ಬೇಸ್. ಅದು ಯಾವುದು ಅಂತ ಅದೇ pH 9 ಬಂತು ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಇಂಡಿಕೇಟ್ ಮಾಡೋದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಬೇಕಿಂಗ್ ಸೋಡಾನ ಇಂಡಿಕೇಟ್ ಮಾಡುತ್ತೆ. ಬೇಕಿಂಗ್ ಸೋಡಾ ಇಸ್ ಆಲ್ಸೋ ಎ ಬೇಸ್. ಸೊ ಅದೇ ರೀತಿ ಸ್ವಲ್ಪ ಪರ್ಪಲ್ ಬಂತು ಅಂತಂದ್ರೆ, ಬ್ಲೂ ಕಲರ್ ಬಂತು ಅಂತಂದ್ರೆ ಇಟ್ ಈಸ್ ಇಂಡೈಜೆಷನ್ ಟ್ಯಾಬ್ಲೆಟ್ ಅಂತ ಹೇಳಿ ಕರೀತಾರೆ. ಇಂಡೈಜೆಷನ್ ಟ್ಯಾಬ್ಲೆಟ್ಸ್ ಅಲ್ಲಿ ಯಾವ್ದನ್ನು ಬಳಸ್ತೀವಿ, ಆಂಟಾಸಿಡ್ಸ್ ಗಳಾಗಿ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಲ್ವಾ ಟ್ಯಾಬ್ಲೆಟ್ಸ್ಗಳಲ್ಲಿ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅವನ್ನೆಲ್ಲ ಎಲ್ಲಿ ಬಳಸ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಬಳಸಲ್ಲ. ಸೊ ಇಂಡೈಜೆಷನ್ ಆಫ್ ಟ್ಯಾಬ್ಲೆಟ್ಸ್ಗಳಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾಗಳನ್ನ ಬಳಸ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ವೀಕ್ ಬೇಸ್ ಅದು ಕೂಡ. ಸೊ ಅದೇ ರೀತಿ ಅಮೋನಿಯಾ ಬರುತ್ತೆ, ಸೋಪಿ ವಾಟರ್, ಬ್ಲೀಚ್, ಡ್ರೈನ್ ವಾಟರ್. ಸೊ ಇಲ್ಲಿ ಡ್ರೈನ್ ಕ್ಲೀನರ್ ಅಂದ್ರೆ ಏನು, ಅದರಲ್ಲಿ ಯಾವ ಸೊಲ್ಯೂಷನ್ಗಳನ್ನ ಬಳಸ್ತೀವಿ, ಯಾವ ಬೇಸ್ ಅನ್ನ ಬಳಸ್ತೀವಿ. ಸೊ ಈ pH ಗಳು ಏನಕ್ಕೆ ಯೂಸ್ಫುಲ್ ಅಂತ ಅಂದ್ರೆ, ಅಲಾಂಗ್ ವಿತ್ ದ ಯೂನಿವರ್ಸಲ್ ಇಂಡಿಕೇಟರ್, ಕಲರ್ನ ತೋರಿಸಿ ಅದು ಯಾವ ಆಸಿಡ್ ಅಂತಾನು ತೋರಿಸುತ್ತೆ, ಜೊತೆಗೆ ಅದರ pH ವ್ಯಾಲ್ಯೂ ಎಷ್ಟು ಅನ್ನೋದು ಕೂಡ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಆಸಿಡ್ ಇದೆಯಲ್ಲ, ಇದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಏನಾಗುತ್ತೆ, ಹೈಡ್ರೋಜನ್ ನಂಬರ್ ಆಫ್ ಹೈಡ್ರೋಜನ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಹೈಡ್ರೋಜನ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಹೈಡ್ರೋಜನ್ ಅಯಾನ್ಸ್ ವಿಲ್ ಬಿ ಡೌನ್. ಫಾರ್ ಎಕ್ಸಾಂಪಲ್ ನೋಡಿ, ಬ್ಯಾಟರಿ ಆಸಿಡ್ H2SO4 ಅಂದೆ, ಎಷ್ಟು ಹೈಡ್ರೋಜನ್ ಅಯಾನ್ಸ್ ಇದೆ, H2, 2 ಹೈಡ್ರೋಜನ್ ಅಯಾನ್ಸ್ ನಮಗೆ ಸಿಗುತ್ತೆ. ಅದೇ ಸ್ಟಮಕ್ ಆಸಿಡ್ pH 1 ಬಂದೆ, ಸೊ ಅಲ್ಲಿ HCl ಎಷ್ಟಿದೆ, ಹೆಚ್ಚು ಒಂದೇ ಇದೆ. ಓಕೆನಾ. ಸೊ ಹೀಗೆ ಸೊ ವ್ಯಾಲ್ಯೂ ರೈಸ್ ಆಗ್ತಾ ಹೋದಂತೆ, pH ಜಾಸ್ತಿ ಆಗ್ತಾ ಹೋದಂತೆ ಅಸಿಡಿಟಿ ಅಂದ್ರೆ ಹೈಡ್ರೋಜನ್ ಅಯಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬೇಸ್ OH ಮೈನಸ್ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದಂಗೆ pH ಏನು ಆ ಬೇಸ್ ಕೂಡ, ಬೇಸ್ pH ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್. ಏನಕ್ಕೆ ಅಂತಂದ್ರೆ ನಾವು ಆಗ್ಲೇ ಹೇಳಿದ್ವಿ, pH ಇಸ್ ಬೇಸ್ಡ್ ಆನ್ ದ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ನಾವು ಬಳಸುವಂಥದ್ದು. ಓಕೆನಾ. ಸೊ ಇದನ್ನ ನೋಡಿ, ಸೊ ನಿಧಾನಕ್ಕೆ ಅರ್ಥ ಆಗುತ್ತೆ. ಓಕೆನಾ. ಸೊ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಸೊ ಇದನ್ನ ನಾನು ನಿಮ್ಗೆ ಬಿಡ್ತೀನಿ, ಕೆಲವು ಎರಡನ್ನ ಮಾತ್ರ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಸೊ ಇನ್ನುಳಿದವನ್ನ ನೀವೇ ತಿಳ್ಕೊಳ್ಬೇಕು. ಒಂದು, ಅವರ್ ಬಾಡಿ ವರ್ಕ್ಸ್ ವಿತ್ ಇನ್ ದ pH ರೇಂಜ್ ಆಫ್ 7 to 7.8. ಸೊ ನಮ್ಮ ಬಾಡಿ ನಾರ್ಮಲ್ ಕಂಡೀಷನ್ ಅಲ್ಲಿ ವರ್ಕ್ ಆಗಬೇಕು ಅಂತಂದ್ರೆ ಅದಕ್ಕೂ ಒಂದು pH ಬೇಕು. ಆ pH ರೇಂಜ್ ಎಷ್ಟಿರುತ್ತೆ ಅಂದ್ರೆ 7 to 7.8, ವಿಚ್ ಇಸ್ ನಥಿಂಗ್ ಬಟ್ ಅ ನ್ಯೂಟ್ರಲ್ ಅಲ್ವಾ, ನ್ಯೂಟ್ರಲ್ ಕಂಡೀಷನ್ ಅಲ್ಲೇ ಇರುವಂತದ್ದು. ಆಸಿಡ್ ರೈನ್, ಸೊ ನಮ್ಗೆ ಮಳೆ ಬರುತ್ತೆ, ಆ ಮಳೆಲಿ ನೆಂದಾಗೆಲ್ಲ ನಮ್ಗೆ ಏನ್ ತೊಂದರೆ ಏನಾಗಲ್ಲ ಅಲ್ವಾ, ನಮ್ಮ ಬಾಡಿಗೆ ಏನು ಅಷ್ಟು ತೊಂದರೆ ಆಗಲ್ಲ. ಯಾಕೆ ಅಂದ್ರೆ ಅದ್ರ pH 5.6 ಗಿಂತ ಜಾಸ್ತಿ ಇರುತ್ತೆ, ಅಥವಾ 5.6 ಇರುತ್ತೆ. ಇಫ್ ಇನ್ ಕೇಸ್ ಇಟ್ 5.6 ಗಿಂತ ಕಡಿಮೆ ಆಗಿದ್ರೆ ಅದೇನಾಗಿತ್ತು, ಇಟ್ ಕನ್ವರ್ಟ್ಸ್ ಇಂಟು ಆಸಿಡ್ ರೈನ್ ಆಗಿ ಕನ್ವರ್ಟ್ ಆಗ್ಬಿಡ್ತು. ಸೊ ದಟ್ ಕಾಸಸ್ ಏನಾಗುತ್ತೆ, ಸ್ವಲ್ಪ ನಮಗೆ ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ. ಸೊ ಆಸಿಡ್ ರೈನ್ ಏನೋ ರಿವರ್ಸ್ಗೆ ಅಥವಾ ಸಿ ವಾಟರ್ಗೆಲ್ಲ ಆದಾಗ ಅಲ್ಲಿರುವಂತ ಅಕ್ವಾಟಿಕ್ ಲೈಫ್ಗೆ ಇದು ಡ್ಯಾಮೇಜ್ ನ ಮಾಡುವಂಥದ್ದು, ರೈಟ್. ಸೊ ಹಾಗಾಗಿ pH ಇನ್ ಅವರ್ ಬಾಡಿ ಇಸ್ ಇನ್ ಅವರ್ ಡೈಲಿ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಆಪ್ಟಿಮಮ್ pH. ಓಕೆನಾ. ಇವನ್ ಇನ್ನೊಂದು ಎಕ್ಸಾಂಪಲ್ ಹೇಳಿ, ಈಗ ನಿಮ್ಗೊಂದು ವರ್ಕ್ಶೀಟ್ ಬರುತ್ತೆ, ಇದ್ರ ಬೇಸ್ ಮೇಲೆ ನಾವೇನ್ ಕಲ್ತಿದೀವಿ ಅದ್ರ ಬೇಸ್ ಮೇಲೆ ಒಂದಷ್ಟು ಕ್ವಶನ್ಸ್ ಗಳನ್ನ ಹಾಕ್ತಾರೆ ಇವಾಗ. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಸೊ ಇದೊಂದನ್ನ ಹೇಳ್ಬಿಡ್ತೀನಿ. ಸೊ ನಿಮ್ಗೆ ತುಂಬಾ ಎಕ್ಸೆಸಿವ್ ಆಗಿ ತುಂಬಾ ಸ್ಪೋರ್ಟ್ಸ್ ಆಡಿದಾಗ ಅಥವಾ ಬಿಸಿಲಲ್ಲಿ ಆಟ ಆಡಿದಾಗೆಲ್ಲ ಬೆವರು ಬರುತ್ತಲ್ವಾ, ಯು ಸ್ವೆಟ್, ರೈಟ್. ಸ್ವೆಟ್ ಆದಾಗ ಫುಲ್ ಏನ್ ಬರುತ್ತೆ, ನೀವು ಮೇ ಬಿ ಅದನ್ನ ಟೇಸ್ಟ್ ಮಾಡಿ ನೋಡಿರ್ಬೋದು. ಸೊ ಇಟ್ ಈಸ್ ಲೈಕ್ ಸಾಲ್ಟಿ ವಾಟರ್ ಅಲ್ವಾ, ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ ಬಾಡಿಲಿರೋ ಸಾಲ್ಟ್ ಎಲ್ಲ ಏನಾಗ್ತಾ ಇದೆ, ರಿಮೂವ್ ಆಗ್ತಾ ಇದೆ. ಸೊ ದಟ್ ಕಾಸಸ್ ಡಿಹೈಡ್ರೇಷನ್. ಸೊ ಎಕ್ಸೆಸ್ ಆಫ್ ವಾಟರ್ ಅಂತ ಅನ್ಕೋತೀವಿ, ದಟ್ ಈಸ್ ನಥಿಂಗ್ ಬಟ್ ಅ ಸಾಲ್ಟ್ ಈಸ್ ಗೋಯಿಂಗ್ ಇನ್ ದ ಫಾರ್ಮ್ ಆಫ್ ವಾಟರ್, ರೈಟ್. ಸೊ ಹಾಗಾಗಿ ಸಾಲ್ಟ್ ಕಂಟೆಂಟು ನ್ಯೂಟ್ರಲ್, ನಮ್ಮ ಆಪ್ಟಿಮಮ್ pH ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಅದು ಕೂಡ ಆಪ್ಟಿಮಮ್ ರೇಂಜ್ ಅಲ್ಲಿ ಇರಬೇಕು. ಅದಕ್ಕೆ ಹೆಚ್ಚಿಗೆ ನೀರು ಕುಡಿರಿ, ಡಿಹೈಡ್ರೇಟ್ ಆಗಬೇಡಿ ಅಂತ ಹೇಳೋದು. ಏನಕ್ಕೆ ಅಂತಂದ್ರೆ ಬಿಕಾಸ್ ಫಾರ್ ದ ಗುಡ್ ಹೆಲ್ತ್, ರೈಟ್. ಸೊ ದಿಸ್ ಈಸ್ ಟುಡೇ ವಿ ಹ್ಯಾವ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಫ್ಟರ್ ಆಸಿಡ್ ಅಂಡ್ ಬೇಸ್ ಆದ್ಮೇಲೆ ಸಾಲ್ಟ್ಸ್ ಅನ್ನ ನೋಡಿದ್ವಿ. ಸಾಲ್ಟ್ಸ್ ಆದ ನಂತರ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನು ನೋಡಿದ್ವಿ ಅಲ್ವಾ. ಸೊ ಅದ್ರ ಜೊತೆಗೆ ಇಂಡಿಕೇಟರ್ಸ್ ಅನ್ನು ಕೂಡ ನೋಡಿದ್ವಿ. ಸೊ ಅದ್ರಲ್ಲಿ ನ್ಯಾಚುರಲ್ ಇಂಡಿಕೇಟರ್ ಮತ್ತೆ ಸಿಂಥೆಟಿಕ್ ಇಂಡಿಕೇಟರ್ಸ್ ನ ನೋಡಿದ್ವಿ. ಜೊತೆಗೆ ಯೂನಿವರ್ಸಲ್ ಇಂಡಿಕೇಟರ್ ಗಳನ್ನ ಕೂಡ ನೋಡಿದ್ವಿ ಅಲ್ವಾ. ಸೊ ದಟ್ ಇಸ್ ವೆರಿ ಯೂಸ್ಫುಲ್. ಜೊತೆಗೆ pH ಸ್ಕೇಲ್ ಅನ್ನ ಕೂಡ ನೋಡಿದ್ವಿ. ಮತ್ತೆ ಅದ್ರ ಇಂಪಾರ್ಟೆನ್ಸ್ ಏನು, pH ಸ್ಕೇಲ್, pH ಎಷ್ಟು ಮುಖ್ಯ ನಮ್ಮ ಲೈಫ್ ಅಲ್ಲಿ. ಈ ಹಲ್ಲು ಉಳ್ಕೊಳ್ಳಾಗುತ್ತಲ್ವಾ, ಆ ಟೂತ್ ಡಿಕೆ, ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ pH. ಸೊ ನಮ್ಮ ಮೌತ್ ಅಲ್ಲೂ ಕೂಡ ಆಪ್ಟಿಮಮ್ pH, ಒಂದು pH ರೇಂಜ್ ಇದೆ, ಎಷ್ಟು ಅಂತ ನೋಡಿ, ರೈಟ್. ಸೊ ಅದಿದ್ರೆ ಮಾತ್ರ ನಮ್ಗೆ
ತುಂಬ ಚೆನ್ನಾಗಿರುವಂಥದ್ದು, ಇಲ್ಲಾಂದರೆ ಹೆಲ್ತ್ ಪ್ರಾಬ್ಲಮ್ಸು ಬರುವಂಥದ್ದು. ಟೂತ್ ಡಿಕೆ ಆಗುವಂಥದ್ದೆಲ್ಲ ಬಿಕಾಸ್ ಆಫ್ ಪಿ ಎಚ್ ವೇರೀಸ್, ರೈಟ್? ಸೊ ಇವಾಗ ಒಂದು ವರ್ಕ್ಶೀಟ್ ಹಾಕ್ತಾರೆ, ಸೊ ಒಂದು ಕ್ವಶನ್ಸ್ಗಳನ್ನು ಹಾಕ್ತಾರೆ ಗೂಗಲ್ ಶೀಟಲ್ಲಿ, ಓಕೆನಾ? ಸೊ ಆ ಲಿಂಕನ್ನು ಓಪನ್ ಮಾಡಿ, ವಾಟ್ಸಪ್ಪಲ್ಲಿ ಬಂದಿರುತ್ತೆ. ಸೊ ಯಾರಿಗೆ ಲಿಂಕ್ ಓಪನ್ ಆಗ್ತಾ ಇಲ್ಲ, ಯು ಕ್ಯಾನ್ ಟೆಕ್ಸ್ಟ್ ಇಟ್ ಇನ್ ದ ಚಾಟ್ ಬಾಕ್ಸ್, ರೈಟ್? ವಾಟ್ಸಪ್ ಲಿಂಕ್ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಂಡಿದೀವಿ, ಗ್ರೂಪಲ್ಲಿ ಇದೆ. ಸೊ ಅದನ್ನ ಓಪನ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಮೊದಲು. ಗ್ರೂಪಲ್ಲಿ ಬಂದಿರ್ಬೋದಲ್ವಾ? ನಿಮಗೆ ಲಿಂಕ್ ಬಂತಲ್ಲ ಕ್ಲಾಸ್ದು, ಅಲ್ಲೇ ಇದೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬಹುದು. ಸೊ ಫಸ್ಟ್ ನಿಮ್ಮ ಸ್ಕೂಲು ನೇಮು ಅದನ್ನ ಫಿಲ್ ಮಾಡಿ, ದೆನ್ ಯು ಗೋ ಟು ದ ಕ್ವಶನ್ಸ್. ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಅಂತ ಅನ್ಕೋತೀನಿ, ಎಲ್ರಿಗೂ ಬಂದಿದೆ ಅಂತ ಅನ್ಕೋತೀನಿ. ಫಸ್ಟ್ ನಿಮ್ಮ ಸ್ಕೂಲ್ ನೇಮು, ನಿಮ್ಮ ನೇಮನ್ನು ಫಿಲ್ ಮಾಡಿ, ದೆನ್ ಯು ಗೋ ಫಾರ್ ದ ಕ್ವಶನ್ಸ್ ಆ್ಯಂಡ್ ದೆನ್ ಸಬ್ಮಿಟ್ ಇಟ್. ಅದನ್ನ ಸಬ್ಮಿಟ್ ಮಾಡಿ. ಸೊ ನಮ್ಮ ಈ ಡೈಲಿ ಲೈಫಲ್ಲಿ ನಾವು ಆಸಿಡ್ ಬೇಸ್ ಸಾಲ್ಟನ್ನು ನೋಡ್ತಾನೆ ಇರ್ತೀವಿ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದ ಟೆಕ್ಸ್ಟ್ ಆರ್ ನಾಟ್ ಓನ್ಲಿ ಫಾರ್ ದ ಎಕ್ಸಾಮ್, ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಅವರ್ ಡೈಲಿ ಲೈಫ್. ಈ ಕೆಲವರು ಹೊಲ ಗದ್ದೆ ಕಡೆ ಎಲ್ಲ ಹೋದಾಗೆಲ್ಲ ಯಾವುದೋ ಒಂದು ಗಿಡನ ಏನೋ ಸೋಕ್ಬಿಟ್ಟು ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ, ಮೈಯೆಲ್ಲ ಕಟ್ತಾ ಬಂದಿರುತ್ತೆ. ಮೇ ಬಿ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು, ರೈಟ್? ಕೆಲವ್ರಿಗೆಲ್ಲ ಯಾವುದೋ ಒಂದು ಸೊಪ್ಪು ಏನೋ ಸೋಕ್ಬಿಟ್ಟು ತುಂಬಾ ಉರಿ ಬರ್ತಾ ಇರುತ್ತೆ, ಕಡ್ತಾ ಬರ್ತಾ ಇರುತ್ತೆ. ಯಾವುದು ಅಂತಂದ್ರೆ ಅದೊಂದು ನೆಕ್ಟರ್ ಪ್ಲಾಂಟ್, ನೆಟಲ್ ಪ್ಲಾಂಟ್ ಅಂತ ಒಂದಿದೆ, ಓಕೆನಾ? ತುರ್ಕೆ ಗಿಡ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ಆ ಎಲೆ ಅಲ್ಲೇನಿರುತ್ತೆ, ಸ್ಟಿನ್ಸ್ ಸ್ವಲ್ಪ ಮುಳ್ಮುಳ್ ತರ ಇರುತ್ತೆ. ಸೊ ಅದು ಚುಚ್ಚಿದ ತಕ್ಷಣ ಹೆವಿ ಪೇಯ್ನ್ ಜೊತೆಗೆ ನಮಗೆ ಕಡ್ತಾ ಬರುವಂಥದ್ದು. ಏನಕ್ಕೆ ಅಂತಂದ್ರೆ ಅದ್ರಲ್ಲೂ ಕೂಡ ಒಂದು ಆಸಿಡ್ ಪ್ರೆಸೆಂಟ್ ಇದೆ, ದಟ್ ಈಸ್ ಮೆಥನಾಯಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಆಸಿಡ್ ನಮ್ಮ ಬಾಡಿಗೆ ಇಂಜೆಕ್ಟ್ ಆದಾಗ ಸೊ ನಮಗೆ ಇರಿಟೇಷನ್ ಕಾಸ್ ಆಗುವಂಥದ್ದು, ಪೇಯ್ನ್ ಆಗಿರ್ಬೋದು, ಇರಿಟೇಷನ್. ಸೊ ಅದನ್ನ ಹೋಗ್ಸ್ಲಿಕ್ಕೆ ಅದ್ರ ಹಿಂದೆನೆ ಇನ್ನೊಂದು ಪ್ಲಾಂಟ್ ಬರುತ್ತೆ, ಡಾಕ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ ಅದನ್ನ. ಸೊ ಅದರಿಂದ ರಬ್ ಮಾಡಿದಾಗ ಸೊ ನಮಗೆ ಅದು ನ್ಯೂಟ್ರಲೈಸ್ ಆಗುವಂಥದ್ದು, ಆ ಪೇಯ್ನ್ ಕಡಿಮೆ ಆಗುವಂಥದ್ದು. ಹಾಗಾದ್ರೆ ಡಾರ್ಕ್ ಪ್ಲಾಂಟ್ಗೆ ಯಾವ್ದು ಇರ್ಬಹುದು, ಯಾವ ಪ್ರಾಪರ್ಟಿ ಇರ್ಬೋದು ಅದನ್ನ ಯೋಚನೆ ಮಾಡಿ ಅದನ್ನು ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ನೀವು. ಸೊ ಅದೇ ರೀತಿ ನೇಚರ್ ಅಲ್ಲಿ ನಾವು ಬಹಳಷ್ಟನ್ನ ಅಬ್ಸರ್ವ್ ಮಾಡ್ಬೋದು. ಇಫ್ ಯು ಆರ್ ಎ ಕೀನ್ ಅಬ್ಸರ್ವರ್ಸ್, ಸೊ ಯು ಆರ್ ಎ ಗುಡ್ ಸೈಂಟಿಸ್ಟ್, ರೈಟ್? ಸೊ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಥವಾ ಸೈಂಟಿಸ್ಟ್ಗೆ ಇರಬೇಕಾದ ಮೊದಲನೇ ಕ್ಯಾರೆಕ್ಟರ್ ಅಂತಂದ್ರೆ ಕೀನ್ ಅಬ್ಸರ್ವೇಷನ್ಸ್. ಕೀನ್ ಅಬ್ಸರ್ವೇಷನ್ ಅಂದ್ರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಸೊ ಯಾರಿಗಾದ್ರೂ ಆ ಗೂಗಲ್ ಶೀಟ್ ಬಂದಿಲ್ಲ ಅಂತಂದ್ರೆ, ಓಪನ್ ಆಗ್ಲಿಲ್ಲ ಅಂತಂದ್ರೆ, ಯು ಕ್ಯಾನ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಓಕೆನಾ? ಸೊ ನಿಮ್ದೇನಾದ್ರೂ ಕ್ವಶನ್ಸ್ ಇದ್ರು ಬೇಕಾದ್ರೂ ಹಾಕ್ಬೋದು, ಡೌಟ್ಸ್ ಇದ್ರೆ ಏನಾದ್ರು ಇದ್ರೆ. ಬಹಳಷ್ಟು ಜನ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಹಳಷ್ಟು ಜನಕ್ಕೆ ಅದು ಓಪನ್ ಆಗ್ತಾ ಇದೆ. ಎಲ್ಲಾರ್ಗೂ ಲಿಂಕ್ ಓಪನ್ ಆಗಿದೆ ಅಲ್ವಾ? ಕ್ವಶನ್ಸ್ ಸಿಗ್ತಾ ಆನ್ಸರ್ ಮಾಡ್ತಾ ಇದ್ದೀರಾ?
ಒಂದಷ್ಟು ಜನ ಅದು ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ವಿಲ್ ಟ್ರೈಂಗ್ ಟು ರೀಚ್ ಯು. ಸೊ ವೆಯ್ಟ್ ಮಾಡಿ, ಬರುತ್ತೆ. ಅಥವಾ ಕ್ವಶನ್ಸ್ಗಳನ್ನೇ ನಿಮಗೆ ಸೆಂಡ್ ಮಾಡೋ ವ್ಯವಸ್ಥೆ ಮಾಡೋಣ. ಸೊ ಯಾರಿಗೆ ಲಿಂಕ್ ಓಪನ್ ಆಗಿದೆ ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಆನ್ಸರ್ ಮಾಡಿ. ಫಸ್ಟ್ ಸ್ಕೂಲ್ ನೇಮ್, ನಿಮ್ಮ ನೇಮ್ ಹಾಕಿ ಆನ್ಸರ್ ಮಾಡಿ, ಸಬ್ಮಿಟ್ ಮಾಡಿ. ಸೊ ಫಸ್ಟ್ ಆನ್ಸರ್ ಮಾಡೋ ಮುಂಚೆ ಯು ರೀಡ್ ದ ಕ್ವಶನ್ಸ್ ಕೇರ್ಫುಲಿ, ರೈಟ್? ಸೊ ಓದಿ ಅರ್ಥ ಮಾಡ್ಕೊಳ್ಳಿ ಫಸ್ಟು, ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಆನ್ಸರ್. ತುಂಬ ಜನ ಸಬ್ಮಿಟ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಆಲೆ ಆನ್ಸರ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀರಾ. ಕ್ವಶನ್ಸ್ ಅರ್ಥ ಆಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಟೆಕ್ಸ್ಟ್ ಇಟ್ ಇನ್ ಚಾಟ್ ಬಾಕ್ಸ್. ಓಕೆ, ಸೊ ನಿಮಗೆ ಕನ್ನಡದಲ್ಲಿ ಬೇಕಿತ್ತು ಅಂತಂದ್ರೆ ಬೇಕಾದ್ರೆ ಹೇಳೋಣ ಅದನ್ನ. ಆನ್ಸರ್ಸ್ ತುಂಬಾ ಈಸಿ ಇದೆ ಅನ್ಸುತ್ತಾ? ಸೊ ಮೈನ್ ವಿ ಹ್ಯಾವ್ ಟು ಫೋಕಸ್ ಆನ್ ದ ಇಂಡಿಕೇಟರ್ಸ್, ರೈಟ್? ಸೊ ಆಸಿಡ್ ಪ್ರಾಪರ್ಟೀಸ್ಗಳನ್ನ ನೋಡ್ಕೊಳ್ಳಿ. ಅಂದ್ರೆ ಆಸಿಡ್ ಆಸಿಡ್ ಅಂತ ಹೇಳ್ಬೇಕಂದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ದಟ್ ಶುಡ್ ಹ್ಯಾವ್, ಅಂಡ್ ಇನ್ ಕೇಸ್ ವಿ ಶುಡ್ ಸೇ ಇಟ್ ಈಸ್ ಅ ಬೇಸ್ ಅಂತಂದ್ರೆ ವಿಚ್ ಪ್ರಾಪರ್ಟೀಸ್ ಇಟ್ ಹ್ಯಾಸ್ ಟು ಬಿ ಎಕ್ಸಿಬಿಟ್, ರೈಟ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಂದ್ರೆ ಏನು, ಅಲ್ಲಿ ಏನಾಗುವಂಥದ್ದು. ಲಾವಣ್ಯ ಅವರು ತುಂಬಾ ಈಸಿ ಅಂತ ಹಾಕ್ಬಿಟ್ಟಿದ್ದೀರಾ. ಸೊ ದಟ್ ಮೀನ್ಸ್ ಯು ಆರ್ ಫಾಲೋಯಿಂಗ್ ದಿ ಕ್ಲಾಸ್, ರೈಟ್? ವೆರಿ ಗುಡ್. ನಾನು ಅವಾಗಲೇ ಹೇಳಿದೆ ಅಲ್ಲ, ಸಾಲ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ವೈ ಇಟ್ ಫಾರ್ಮ್ ವಾಟರ್ ಅಲಾಂಗ್ ವಿತ್ ಸಾಲ್ಟ್, ವಾಟರ್ನೇ ಯಾಕೆ ಫಾರ್ಮ್ ಮಾಡುತ್ತೆ ಅಂತ. ಫಸ್ಟ್ ಆನ್ಸರ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ ಆಸಿಡ್ ಅಂತಂದ್ರೆ ಏನು, ವಿಚ್ ಗಿವ್ಸ್ H+ ಅಯಾನ್ಸ್ ಅಲ್ವಾ. ಬೇಸ್ ಅಂತಂದ್ರೆ ಏನು, ವಿಚ್ ಗಿವ್ಸ್ OH- ಅಯಾನ್ಸ್, ರೈಟ್? ಸೊ ವೆನ್ ದೀಸ್ ಬೋತ್ ಅಯಾನ್ಸ್ ಕಂಬೈನ್, ಸೊ ಎಷ್ಟು ಹೈಡ್ರೋಜನ್ ಎರಡಿದೆ, ಆಕ್ಸಿಜನ್ ಒಂದಿದೆ, ಸೊ ಇಟ್ ಫಾರ್ಮ್ಸ್ ವಾಟರ್, H2O ಅಲ್ವಾ. ಸೊ H ಅಂತಂದ್ರೆ H+ ಆಸಿಡ್, OH- gives so released by the base, right? ಸೊ ಹಾಗಾಗಿ ನಮ್ಗೇನಾಯ್ತು, ಆಸಿಡ್ ಇಂದ ಬಂದಂತಹ H+ ಅಯಾನ್ಸ್ ಮತ್ತೆ ಬೇಸ್ ಇಂದ ಬಂದಂತಹ OH- ಅಯಾನ್ಸ್, ದೇ ಫಾರ್ಮ್ ಅ ಕಾಂಪೌಂಡ್ ಕಾಲ್ಡ್ ವಾಟರ್. ವಾಟರ್ ಅಲಾಂಗ್ ವಿತ್ ಸಾಲ್ಟ್ ಜೊತೆ ವಾಟರ್ನ ಕೊಡುವಂಥದ್ದು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ ಬೇಕಾದ್ರೆ, HCl plus NaOH, right? So that gives NaCl. ಇದು NaCl ಜೊತೆಗೆ ಇನ್ನು ಉಳ್ಕೊಂಡಿದ್ದೇನು H2 ಅಲ್ವಾ. ಸೊ ಇದು H+, ಇದನ್ನ ಇಲ್ಲಿ ಬರೀತೀನಿ ಯಾವ ರೀತಿ ಆಗುತ್ತೆ ಅಂತ, H+Cl-. ಸೊ ಈ ಹೆಚ್ಚು ಅಲ್ಲಿಗೆ ಹೋಗ್ತು. ಸೊ ಇಲ್ಲೂ ಅಷ್ಟೇ Na+OH-, ರೈಟ್? ಸೊ ಇದು ಕಂಬೈನ್ ಆಯಿತು. ಸೊ ಇದು ಕಂಬೈನ್ ಆಯಿತು. ಸೊ ದಟ್ ಯಾವುದೇ ಒಂದು ಸಾಲ್ಟ್ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಷನ್ ಆಗಬೇಕಾದ್ರೆ ವಾಟರ್ ಕೂಡ ಬರುವಂಥದ್ದು, ರೈಟ್? ಸೊ ಯು ಹ್ಯಾವ್ ಟು ಅನಲೈಸ್ ವೈ, ಯಾಕೆ ಇದೇ ಬರಬೇಕು, ಈ ಕಾಂಪೌಂಡ್ ಹೇಗೆ ಬರುತ್ತೆ, ಅದನ್ನೆಲ್ಲ ಥಿಂಕ್ ಮಾಡಬೇಕು. ಸೊ ಪ್ರಾಪರ್ಟೀಸ್ಗಳನ್ನ ನೋಡಿಕೊಂಡು ಯು ಶುಡ್ ಅನಲೈಸ್ ಇಟ್, ರೈಟ್? ಯಾರೋ ವರ್ಷಿನವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಏನು ಡೌಟ್ ಇದೆ ಕ್ವಶನ್ನು?
ಅನ್ಮ್ಯೂಟ್ ಮಾಡಿ ಕೇಳ್ಬೋದು ನೀವು. ಈಗ ನೀವು ವರ್ಷಿಣಿ ಅನ್ಮ್ಯೂಟ್ ಮಾಡಿ ನೀವು ಕ್ವಶನ್ ಕೇಳ್ಬೋದು, ಏನ್ ಡೌಟ್ ಇದೆ ಅಂತ. ಏನ್ ಡೌಟ್ಸ್ ಇಲ್ಲ ಅಂತಂದ್ರೆ ನಾವು ಕ್ಲಾಸ್ನ ಎಂಡ್ ಮಾಡೋಣ. ಓಕೆ, ಇನ್ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಡೌಟ್ ಕೇಳಕ್ ಆಗ್ಲಿಲ್ಲ ಅಂತಂದ್ರೆ ಶಾರ್ಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಕೆನಾ, ಕ್ವಶನ್ಸ್ ನಿಮ್ಗೆ ಏನ್ ಡೌಟ್ ಇದೆ. ವಾಟ್ಸಪ್ ಗ್ರೂಪ್ ಅಲ್ಲಿ ಆಡ್ ಆಗಿದ್ದೀರಾ ಅಲ್ವಾ, ಸೊ ಅಲ್ಲಿ ಬೇಕಾದ್ರೆ ಯು ಕ್ಯಾನ್ ಆಸ್ಕ್ ಇಟ್, ವಿ ವಿಲ್ ಟ್ರೈ ಟು ಆನ್ಸರ್ ಯು, ರೈಟ್. ಸೊ ವಾಟ್ಸಪ್ ಅಲ್ಲಿ ಲಿಂಕ್ ಹಾಕಿದ್ದಾರೆ, ಸೊ ಅಲ್ಲಿಗೆ ಬೇಕಾದ್ರೆ ನೀವು ಜಾಯಿನ್ ಆಗಿ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ಸೊ ಓಕೆ, ಇವತ್ತಿಗೆ ಈ ತರಗತಿನ ಎಂಡ್ ಮಾಡೋಣ. ಸೊ ವಾಟ್ ವಿ ಹ್ಯಾವ್ ಸ್ಟಡಿಡ್ ಟುಡೇ, ಆಸಿಡ್, ಬೇಸ್ ಅಂಡ್ ಸಾಲ್ಟ್ ದಟ್ ವಿ ಡೈಲಿ ಯೂಸ್, ರೈಟ್. ನಮ್ ದಿನನಿತ್ಯ ನಾವು ಯೂಸ್ ಮಾಡುವಂತ ಆಸಿಡ್, ಬೇಸ್, ಸಾಲ್ಟ್ ಬರೀ ಟೆಕ್ಸ್ಟ್ ಅಂತ ಅನ್ಕೊಂಡಿರ್ತೀವಿ. ಸೊ ನಮ್ಮ ಬಾಡಿಯಲ್ಲೇ ಆಗುವಂತ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ಗಳಿರ್ಬೋದು. ಸೊ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಬಳಸೋದೆಲ್ಲ ಆಸಿಡ್, ಬೇಸ್, ಸಾಲ್ಟ್ ಆಗಿರುತ್ತೆ ಬಹಳಷ್ಟು, ಬಟ್ ನಮ್ಗೆ ಅದು ಗೊತ್ತೇ ಇರೋದಿಲ್ಲ ಅಲ್ವಾ. ಸೊ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಅಂಡ್ ಯು ವಿಲ್ ಅಬ್ಸರ್ವ್ ದ ಥಿಂಗ್ಸ್ and categorize them into acid, base and salt in your daily life, right? Okay, so acid indicators ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಸೊ ಎಲ್ರಿಗೂ ಥ್ಯಾಂಕ್ ಯು. ದಿಸ್ ಇಸ್ ಅಬೌಟ್ ದ ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್.